ಹ್ಮ್. ಅಂದ್ರ ಹಿಂದ ಶಿಷ್ಯ ಪ್ರಶ್ನೆ ಮಾಡಿದ್ದ, ಏನಂತ? ಮೈಕ್ ಅವನು ನಾ ಯಾರು ಅಂತ ಪ್ರಶ್ನೆ ಮಾಡಿದ್ದ. ಸಂಸಾರ ಕಾ ಕರ್ತಾ ಕೌನ್ ಹೈ, ಈ ಜಗತ್ತಿಗೆ ಕರ್ತಾ ಯಾರು ಅಂದಿದ್ದ. ಮುಕ್ತಿಗೆ ಹೇತು ಜ್ಞಾನ ಕರ್ಮ, ಅಂದ್ರ ಮುಕ್ತಿಗೆ ಕಾರಣ ಏನು? ಜ್ಞಾನೋ ಕರ್ಮೋ ಉಪಾಸನಾನೋ ಎರಡೂ ಹಿಂಗ ಪ್ರಶ್ನೆ ಮಾಡಿದ್ದ. ಅದಕ್ಕೆ ಉತ್ತರ ಹೇಳ್ಕೊಂಡು ಬಂದರು. ಮೈಕ್ ಅವನು ಅನ್ನೋದಕ್ಕೆ ಉತ್ತರ ಹೇಳಿದ್ರು ಅವರು. ಅಂದ್ರ ಸಚ್ಚಿತ್ತಾನಂದ ನಿತ್ಯ ಪರಿಪೂರ್ಣ ಅಜನ್ಮ ಅಸಂಗನಾದ ಆತ್ಮನೇ ನಾನಿದ್ದೇನೆ ಅಂತ ಹಿಂಗೆ ಹೇಳ್ಕೊಂಡು ಬಂದ್ರು. ಆಮೇಲೆ ಆ ಆತ್ಮ ಸುಖ ದುಃಖಾದಿ ಧರ್ಮದಿಂದ ರಹಿತನಾಗಿ ವ್ಯಾಪಕನಾಗಿ ಅಂದ್ರೆ ಒಬ್ಬನೇ ಇದ್ದಾನೆ ಅಂತ ಹೇಳಿದರು. ಸಾಂಖ್ಯ ಮತ್ಕ ಅವ್ರ ತ್ರಿವಿಧ ನ್ಯಾಯ ಮತ್ಕ ಕಥನ್ ಅವ್ರ ಖಂಡನ್. ಅದಕ್ಕೆ ಇದನ್ನ ಸಾಂಖ್ಯರು ಒಪ್ಪೋದಿಲ್ಲ. ಯಾಕ? ಆತ್ಮ ಅನೇಕ ಅಂತ ಒಪ್ತಾರೆ. ನೈಯಾಯಿಕರು ಒಪ್ಪೋದಿಲ್ಲ, ಅವರು ಅನೇಕ ಅಂತ ಹೇಳ್ತಾರೆ. ಆದ್ದರಿಂದ ಸಾಂಖ್ಯ ಮತ ಮತ್ತು ತ್ರಿವಿಧ ನ್ಯಾಯ ಮತ ಇವುಗಳನ್ನ ಪ್ರತಿಪಾದನೆ ಮಾಡಿ ಆ ನಂತರ ಖಂಡನ ಮಾಡ್ತಾರೆ ಅಂತ ಇಲ್ಲಿ ಹೇಳ್ಕೋತ ಬಂದರು. ಅದರಲ್ಲಿ ಈಗ ಸಾಂಖ್ಯ ಮತದಲ್ಲಿ ಈಶ್ವರನ ಅಂಗೀಕಾರ ಇಲ್ಲ ಅಂತ ಹೇಳಿದರು. ಅಲ್ಲಿ 390ನೇ ಟಿಪ್ಪಣಿ ಬಂತು. ಈಗ 390ನೇ ಟಿಪ್ಪಣಿ, शेश्वरी सांख्य और निरीश्वरी सांख्य भेदते सांख्य मत ದ್ವಿವಿಧ है. ಸಾಂಖ್ಯ ಅಂತ ಹೇಳುವಲ್ಲಿ ಅದು ಎರಡು ಪ್ರಕಾರವಾಗಿದೆ. ಶೇಶ್ವರಿ ಸಾಂಖ್ಯ, ನಿರೀಶ್ವರಿ ಸಾಂಖ್ಯ. ಶೇಶ್ವರಿ ಸಾಂಖ್ಯ ಅಂದ್ರೆ ಈಶ್ವರನನ್ನು ಒಪ್ಪುವಂತವ್ರು, ಅವರು ಒಬ್ರು ಸಾಂಖ್ಯರು ಅಂತ ಹೇಳಲ್ಪಡ್ತಾರೆ. ಒಬ್ರು ಈಶ್ವರನ ಒಪ್ತಾರೆ, ಇನ್ನೊಬ್ರು ಒಪ್ಪೋದಿಲ್ಲ. ಈಶ್ವರನ ಒಪ್ಪೋದಿಲ್ಲ, ಅಂಗೀಕಾರ ಇಲ್ಲ. ಅದಕ್ಕಾಗಿ ಈಗ ಈಶ್ವರನ ಒಪ್ಪುವವರು ಯಾರು ಅಂತ ಕೇಳಿದ್ರೆ, कर्दम और देवहूति का पुत्र जो भगवत का अवतार कपिल देव, जिसके शेश्वरी सांख्य माना है. कर्दम ಮತ್ತು ದೇವಹೂತಿ ಈ ಇಬ್ಬರು ತಂದೆ ತಾಯಿಗಳಿಂದ ಉತ್ಪನ್ನವಾದಂತ ಭಗವಂತನ ಅವತಾರವೇ ಒಂದು ಹೇಳಲ್ಪಡ್ತಕ್ಕಂಥ ಕಪಿಲ್ ದೇವ್. ಅದನ್ನು ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಅವರ ಹೆಸರನ್ನು ತಗೊಂಡಿದ್ದಾನೆ. ಏನಂತ ತಗೊಂಡಿದ್ದಾನೆ? ಭಗವದ್ಗೀತೆ 10ನೇ ಅಧ್ಯಾಯದ 26ನೇ ಶ್ಲೋಕದಲ್ಲಿ ಸಿದ್ಧಾನಾಂ ಕಪಿಲೋ ಮುನಿ ಅಂತ ಅವ್ರ ಹೆಸರು ತಗೊಂಡ. ಆ ಕಪಿಲ ದೇವರು ಸಾಂಖ್ಯಶಾಸ್ತ್ರಕರ್ತ ಅದಾರ. ಅವರು ಈಶ್ವರನನ್ನ ಒಪ್ಪುತ್ತಾರೆ. ಇನ್ನ ಅನ್ಯ ಕೋಯಿ ಕಪಿಲ್ ಮಾನ್ಯ, ಇನ್ನೊಬ್ಬನು ಅವ ಕೃಷ್ಣ ಅಂತ ಹೇಳಿಕೆ ರಚಿತ. ಅನ್ಯ ಕೋಯಿ ಕಪಿಲ್ ಭಯ, ಇನ್ನೊಬ್ಬರು ಕಪಿಲರಾಗಿ ಹೋಗಿದ್ದಾರೆ. ತಿಸ್ನೇ ನಿರೀಶ್ವರ ಸಾಂಖ್ಯಮಾನ, ಅವರು ಈಶ್ವರನ ಅಂಗೀಕಾರ ಇಲ್ಲ ಅವರಲ್ಲಿ. ताके मत में ईश्वर का अंगीकार नहीं, किंतु प्रधान प्रकृति को जगत का कारण मान के पुरुष के भोग मोक्ष का हेतु कया. और ಈಶ್ವರನ ಅಂಗೀಕಾರ ಇಲ್ಲ. ಮತ್ತೇನಪ್ಪ ಅಂದ್ರೆ ಪ್ರಧಾನ ರೂಪ ಪ್ರಕೃತಿ ಏನದಲ್ಲ ಅದುವೇ ಜಗತ್ತಿಗೆ ಕಾರಣವಾಗಿದೆ. ಮತ್ತು ಆ ಪುರುಷನಿಗೆ ಅಂದ್ರೆ ಜೀವನಿಗೆ ಭೋಗ ಮೋಕ್ಷಕ್ಕೂ ಕೂಡ ಆ ಪ್ರಕೃತಿನ ಕಾರಣ ಆಗಿದೆ ಅಂತ ಹೇಳ್ತಾರೆ. ಹೀಗೆ ಅವ್ರು ಹೇಳಿದ್ದು ಇಲ್ಲಿ ತನ ಅವರ ಮತವನ್ನು ಪ್ರತಿಪಾದನೆ ಮಾಡಿದರು. ಇನ್ನು ಅದನ್ನು ಖಂಡನ ಮಾಡುತ್ತಾರೆ. ಸೋ ಬನೇನೈ ಅಂತ, ಅದು ಸಂಭವಿಸುವುದಿಲ್ಲ.
ಕಾಯತೆ ಏಕೆಂದರೆ प्रलय काल में सत्वादि गुणन की साम्य अवस्था को प्रधान कहे ಪ್ರಧಾನ ಅಂತ ಎದಕ್ಕಂತಾರು ಅಂತಂದ್ರ ಪ್ರಳಯ ಕಾಲದಲ್ಲಿ ಸತ್ವ ರಜತಮಗಳೆಂಬ ಮೂರು ಗುಣಗಳು ಸಮಾನವಾಗಿರುತ್ತವೆ. ಆ ಮೂರು ಗುಣಗಳು ಸರಿಯಾದ ಅವಸ್ಥೆಯಲ್ಲಿ ಇರ್ತಾವೆ. ಅದಕ್ಕೆ ಪ್ರಧಾನ ಅಂತ ಕರೀತಾರೆ. सो जब सृष्टि काल में साम्य अवस्था को त्याग करे ಅದು ಸೃಷ್ಟಿ ಕಾಲದಲ್ಲಿ ಏನಾಕೈತಿ ತನ್ನ ಸಾಮ್ಯ ಅವಸ್ಥಾವನ್ನ ಬಿಡ್ತೈತೆ ಅದು. तब जगत की उत्पत्ति होवे आवाज ಮುಂದೆ ಏನಾಕತಿ ಹೆಣ್ಮಗು ಏಕದಮ್ ಸ್ಟೇಟ್ ಇದ್ದಳಲ್ಲ, ಆಕಿ ಒಂದು ಮಗನ್ ಹಡಿತಾಳಂದ್ರ ಆಕಿ ಶರೀರದಲ್ಲಿ ಬದಲಾವಣೆ ಆಕತಿ, ಹೌದಿಲ್ಲ? ಎದೆಗಳು ಬದಲಾವಣೆ ಆಕ್ಕಾವ, ಹೊಟ್ಟೆಯಲ್ಲಿ ಬದಲಾವಣೆ ಆಕತಿ, ಹಿಂದಿನ ತಿಗದಲ್ಲಿ ಬದಲಾವಣೆ ಹಿಂಗ ಆಕತಿ. ಹಂಗ ಆಯ್ತಂದ್ರ ಅದರಿಂದ ಏನಾಕತಿ ಜಗತ್ತಿನ ಉತ್ಪತ್ತಿ ಅದು ಹುಟ್ಟತೈತಿ ಅಂತ ಆ ಪ್ರಧಾನ ರೂಪ ಇದರಿಂದ सो प्रधान जाते जड़ है ताते स्वतः साम्य अवस्था को त्यागने में प्रवीण होवे नहीं. ಅದಕ್ಕೆ ಅವರು ದೋಷ ಏನು ಕೊಡ್ತಾರೆ ಅಂದ್ರೆ ಆ ಪ್ರಕೃತಿ ಹೇಗದ ಅಂತ ಕೇಳಿದ್ರೆ ಜಡ ಅದ. ಜಡ ಅಂದ್ರೆ ಅದಕ್ಕಂತಾರು ಅದ್ರ ಲಕ್ಷಣ ಏನು ಅಂತ ಕೇಳಿದ್ರೆ ಶ್ವೇತರ ಜ್ಞಪ್ತಿ ಶೂನ್ಯತ್ವಂ ಜಡತ್ವಂ. ಶ್ವೇತರ ಜ್ಞಪ್ತಿ ಶೂನ್ಯತ್ವಂ ಜಡತ್ವಂ ಅಂದ್ರೆ ಏನು ಅಂತ ಕೇಳಿದ್ರೆ, ಈಗ ಇದೊಂದು ಟೇಬಲ್ ಅದ, ಇದು ಟೇಬಲ್, ಅದು ಜಡ ಅದ. ಯಾಕಂದ್ರ ಶ್ವೇ ಅಂದ್ರ ತನ್ನ ಅರು ಅಥವಾ ತನ್ನ ಜ್ಞಾನ ಅದಕ್ಕಿಲ್ಲ. ನಾ ಟೇಬಲ್ ಅದೇನೈತೆ ಜ್ಞಾನ ಐತೇನ ಅದಕ್ಕೆ ಇಲ್ಲ. ಇತರೆ ಅಂದ್ರ ನನ್ನ ಮೇಲೆ ಗ್ರಂಥ ಇಟ್ಟಾರು ಅನ್ನೋದು ಆ ಮತ್ತೊಂದರ ಜ್ಞಾನ ಐತೇನ ಅದಕ್ಕೆ ಇಲ್ಲ. ತನ್ನ ಜ್ಞಾನನೂ ಇಲ್ಲ, ಇನ್ನೊಂದರ ಜ್ಞಾನನೂ ಇಲ್ಲ, ಅದಕ್ಕೆ ಜಡ ಅನ್ನುತ್ತಾರೆ. ಆದ್ರಿಂದ ಶ್ವೇತರ ಜ್ಞಪ್ತಿ ಶೂನ್ಯತ್ವಂ ಜಡತ್ವಂ ಅಂತ ಲಕ್ಷಣ ಮಾಡಿದ್ದಾರೆ. ಆದ್ದರಿಂದ ಇಂಥ ಜಡವಾದ ಪ್ರಕೃತಿ ಪ್ರಧಾನ ಅದು ಜಡ ಐತಂದ ಮೇಲೆ ಸ್ವತಃ ಅದು ಆ ತ್ರಿಗುಣಗಳ ಸಾಮ್ಯಾವಸ್ಥೆ ಏನೈತಲ್ಲ, ಮೂರು ಗುಣಗಳು ಸಮಾನ ಇದ್ದದ್ದು, ಆ ಸಮಾವಸ್ಥವನ್ನು ತ್ಯಾಗ ಮಾಡುವಲ್ಲಿ ಪ್ರವೀಣವೇನೇ. ಅಂದ್ರೆ ಅದನ್ನ ಬಿಟ್ಟು ಅದನ್ನ ಬಿಡೋದು ಮತ್ತೆ ಇದು ಮಾಡೋದು ಜಡ ಐತಂದ ಮೇಲೆ ಅದು ಏನಾರ ಮಾಡ್ತೈತೆ, ಅದು ಸುಮ್ಮ ಇರ್ತೈತಿ, ಹೌದಲ್ಲ? ಮತ್ತ ಸೃಷ್ಟಿ ಪ್ರಳಯ ಕಾಲದಲ್ಲಿ ಸುಮ್ಮನಿದ್ದು ಸೃಷ್ಟಿ ಕಾಲದಲ್ಲಿ ಅದು ಬದಲಾವಣೆ ಆಕೈತಿ, ಅದು ತನ್ನ ಸಾಮ್ಯಾವಸ್ಥೆಯನ್ನು ಬಿಡ್ತೈತಿ. ಅಂದ್ರೆ ಈ ರೀತಿ ಅದು ಬದಲಾವಣೆ ಆಗುವುದು ಆ ಜಡವಸ್ತುವಿನಲ್ಲಿ ಸಂಭವಿಸೋದಿಲ್ಲ. और चेतन पुरुष को तिसके मत में असंग होने थे. मत पुरुष ಅದಾನಲ್ಲ, ಯಾಕ ಪ್ರಕೃತಿ ಪುರುಷ ಎರಡು ತತ್ವಗಳನ್ನು ಒಪ್ಪ್ಯಾರ ಅವರು. ಆ ಪುರುಷ ಚೇತನ ರೂಪ ಪುರುಷದಾನ ಅಂದ್ರೂ ಆದ್ರೆ ಅವ್ರು ಏನಂತಾರ, ಚೇತನ ಪುರುಷ ಅಸಂಗದಾನು, ಆ ಪ್ರಕೃತಿ ಕೂಡ ಡೋಂಟ್ ಟಚ್, ಅಲ್ಲಿ ಸಂಬಂಧ ಇಲ್ಲ, असंगनिದ್ದಾನೆ. जिसका प्रधान के साथ ही संबंध नहीं है. ಅವ ಅಸಂಗದಾನ, ಆದ್ರಿಂದ ಆ ಪ್ರಕೃತಿಯೊಡನೆ ಪ್ರಧಾನದೊಡನೆ ಅವನ ಸಂಬಂಧ ಇಲ್ಲ ಪುರುಷಂದು. ಚೇತನಕ್ಕೆ ಸಂಬಂಧ ವಿನಾ ಜಗತ್ಗೆ ಕಾರ್ಯಕ್ಕೆ ಉತ್ಪತ್ತಿ ಹೋವೇನೆ. ಏನು ಚೇತನದ ಸಂಬಂಧ ಇಲ್ಲದ ಆ ಜಡವಾದ ಪ್ರಧಾನ ರೂಪ ಪ್ರಕೃತಿಯಿಂದ ಈ ಜಗತ್ತು ಹೆಂಗ್ ಹುಟ್ಟತೈತಿ? ಇಂಥ ವಿಚಿತ್ರವಾದ ಈ ಜಗತ್ತು ತಾತೆ. ಆ ಕಾರಣದಿಂದ ಪ್ರಧಾನ ರೂಪ ಮಾಯಾಕರಿ ವಿಶಿಷ್ಟ ಚೇತನ್ ಅಂತರ್ಯಾಮಿ ಈಶ್ವರ. ಆದ್ದರಿಂದ ವೇದಾಂತ ಏನು ಒಪ್ಕೊಂಡದಂದ್ರ ಆ
ಅವ್ರೇನೋ ಪ್ರಧಾನ ಪ್ರಕೃತಿ ಅಂತ ಹೇಳ್ಯಾರಲ್ಲ, ಅದು ನಮ್ಮಲ್ಲಿ ಮಾಯಾ ಅಂತ ನಾವು ಕರಿತೇವೆ ಅದನ್ನ. ಅದನ್ನು ತ್ರಿಗುಣಾತ್ಮಕವೇ ಅದೇ. ಹಾ, ಆ ಮಾಯಾ ಅನ್ನೋದು ಈಶ್ವರನಿಗೆ ಉಪಾಧಿ ಆಕತ್ತೆ. ಹಾ, ವಿಶಿಷ್ಟ ಅಂದ್ರ ಇವ ಅಸಂಗಿಲ್ಲ, ಅದ್ರ ಕೂಡ ಕೂಡ್ಕೊಂಡಿರ್ತಾನೆ. ಹಾ, ಆದ್ದರಿಂದ ಅಂದ್ರೆ ಅರ್ಥ ವಿಶಿಷ್ಟ ಅಂದ್ರೆ ಅದಕ್ಕಂತಾರ, ಇಲ್ಲಿ ವಿಶಿಷ್ಟ ಶಬ್ದ ಬಂದದಿಲ್ಲ ಅಲ್ಲಿ. ಹಾ, ವಿಶೇಷಣ ವಾಲೆ ಕೋ ವಿಶಿಷ್ಟ ಕಹಿಯೇ, ಉಪಾಧಿ ಉಳ್ಳದಕ್ಕೆ ಉಪಯುತವೆನ್ನುತ್ತಾರೆ. ಉಪಾಧಿ ವಾಲೆ ಕೋ ಉಪಯುತ ಕಹೆ, ವಿಶೇಷಣ ವಾಲೆ ಕೋ ವಿಶಿಷ್ಟ ಕಹೆ. ಹಿಂಗ ಲಕ್ಷಣ ಅದಾವ. ಆದ್ದರಿಂದ ಇಲ್ಲಿ ವಿಶಿಷ್ಟ ಅಂದ್ರೆ ವಿಶೇಷಣ ಆಗಿದೆ ಇಲ್ಲಿ ಮಾಯಾ. ಆದ್ದರಿಂದ ಅಲ್ಲಿ ಅವು ಎರಡೂ ಕೂಡಿ ಅಂತರ್ಯಾಮಿ ಈಶ್ವರ ಅಂತ ಸಿದ್ಧ ಆಗುತ್ತಾನೆ, ಈ ಜಗತ್ಕರ್ತ. ಅಂತರ್ಯಾಮಿ ಅನ್ನೋದ್ರಿಂದ ಅವ ಸರ್ವಜ್ಞನು ಇದ್ದಾನೆ. ಆ ಸರ್ವಜ್ಞತ್ವ ಅನ್ನೋದು ಸಿದ್ಧ ಆಯ್ತು ಅಲ್ಲಿ. ಸೋಯಿ ಜಗತ್ ಕಾ ಕರ್ತಾ ಹೈ. ಆ ಈಶ್ವರ ಏನದ, ಸರ್ವಜ್ಞನಾದ ಈಶ್ವರ, ಅವನು ಜಗತ್ಕರ್ತ ಅಂತ ಹೇಳಲ್ಪಡ್ತಾನೆ. ಐಸೆ ಮಾನ ಯೋಗ್ಯ, ಈಗ ಅಂಗೀಕರಿಸುವುದು ಯೋಗ್ಯದ. ಸಾಂಖ್ಯ ಮತ ಮೇ ಆತ್ಮಕ್ಕೆ ನಾನತ್ವ ಅಂದ್ರ ಸಾಂಖ್ಯ ಮತದಲ್ಲಿ ಆತ್ಮರು ಅನೇಕ ಅಂತ ಹೇಳ್ತಾರೆ. ಪ್ರಕೃತಿ ನಿತ್ಯತಾಕೆ ಅಂಗೀಕಾರ ಕರಿ, ಪ್ರಕೃತಿಗೆ ನಿತ್ಯ ಅಂತಾರ. ಹಾ, ನಮ್ಮ ಮತದಲ್ಲಿ ಅನಿತ್ಯ. ಹಾ, ಅದೇ ಅದೇ ಪ್ರಕೃತಿಗೆ ನಾವು ಮಾಯಾ ಅಂತ ಕರಿತೀವಿ. ಅದು ನಮ್ಮಲ್ಲಿ ಅನಿತ್ಯ ಐತೆ, ನಿತ್ಯ ಇಲ್ಲ. ಯಾಕಂದ್ರೆ ಬ್ರಹ್ಮಜ್ಞಾನ ಆದ ಕೂಡ ನಾಶಕತೆ ಅದು. ಅದಕ್ಕಾಗಿ ಪ್ರಕೃತಿಗೆ ನಿತ್ಯತಾಕೆ अंगीकार करी, आत्मा विषय सजातीय संबंध और विजातीय संबंध की ಪ್ರಾಪ್ತಿ ತೆ. ಅಂದ್ರೆ ಏನಾಯ್ತು ಇಲ್ಲಿ ಅಂತಂದ್ರ, ಆ ಪ್ರಕೃತಿಗೆ ನಿತ್ಯ ಅಂತ ಹೇಳಿದ್ದರಿಂದ ಸಾಂಖ್ಯ ಮತದಲ್ಲಿ ಆತ್ಮರ ಅನೇಕತ್ವವನ್ನು ಒಪ್ಪ್ಯಾರಲ್ಲ, ಅದು ಪ್ರಕೃತಿಯ ನಿತ್ಯತೊಡನೆ ಅಂಗೀಕಾರ ಕರಿ. ಆತ್ಮ ವಿಷಯ ಸಜಾತಿಯ ಸಂಬಂಧ, ಅನೇಕ ಆತ್ಮ ಅದಾರಲ್ಲ, ಸಜಾತಿ. ವ್ಯಕ್ತಿ ಭಿನ್ನ ಜಾತಿ ಏಕ ಸಜಾತಿ. ವ್ಯಕ್ತಿಗಳು ಭಿನ್ನ ಭಿನ್ನವಾಗಿರಬೇಕು, ಜಾತಿ ಒಂದೇ ಇರಬೇಕು, ಅದಕ್ಕೆ ಸಜಾತಿ ಅಂತಾರೆ. ಈಗ ಅವನು ಒಬ್ಬ ಮನುಷ್ಯ, ಇವನು ಒಬ್ಬ ಮನುಷ್ಯ, ಹೀಗೆ. ಆದ್ದರಿಂದ ಅನೇಕ ಆತ್ಮರಲ್ಲಿ ಸಜಾತಿಯ ಸಂಬಂಧ ಬರ್ತದೆ. ವಿಜಾತಿಯ ಸಂಬಂಧಕ್ಕೆ ಪ್ರಾಪ್ತಿ ಸೇ, ಏನು ವಿಜಾತಿಯ ಸಂಬಂಧನೂ ಬರ್ತದೆ ಅಲ್ಲಿ. ಹೆಂಗ ಬರ್ತದ? ವಿಜಾತಿಯ ಸಂಬಂಧ ಬರ್ತದೆ ಅಂತ ಹೇಳಿದ್ರು ಅವರು. ಅದು ಹೇಗೆ ಬರುತ್ತದೆ? ಅಂದರೆ ಅಲ್ಲಿ ಆತ್ಮ ಏನದರಲ್ಲ, ಆತ್ಮ ಅನೇಕ ಅಂತ ಒಪ್ಪ್ಯಾರ, ಅವರೆಲ್ಲ ನಿತ್ಯ ಅಂತ ಒಪ್ಪ್ಯಾರ, ಹೌದಾ? ಮತ್ತೇನ ಪ್ರಕೃತಿ ಐತೆಲ್ಲ, ಪ್ರಕೃತಿಗೂ ನಿತ್ಯ ಅಂದಾರ. ನಿತ್ಯ ಅಂದದ್ರಿಂದ ಏನಾಯ್ತು ಅಂತಂದ್ರ, ಆತ್ಮರ ಅನೇಕ ಅಂದ್ರೆ ಸಜಾತಿಯ ಸಂಬಂಧ ಬತ್ತ. ಮತ್ತು ಆತ್ಮ ಚೇತನದಾನು, ಪ್ರಕೃತಿ ಜಡ ಐತಿ, ವಿಜಾತಿಯ ಸಂಬಂಧ ಆಯ್ತು. ಅದು ಹೇಳ್ತಾನೆ. ಆತ್ಮನೊಡನೆ ಸಜಾತಿಯ ಸಂಬಂಧ, ಪ್ರಕೃತಿಯೊಡನೆ ವಿಜಾತಿಯ ಸಂಬಂಧ. ಹಿಂಗದ. ವ್ಯಕ್ತಿ ಭಿನ್ನ, ಜಾತಿ ಭಿನ್ನ, ವಿಜಾತಿ. ವ್ಯಕ್ತಿನೂ ಭಿನ್ನ ಆಗ್ಬೇಕು, ಜಾತಿನೂ ಭಿನ್ನ ಇದ್ರೆ ಅದಕ್ಕೆ ವಿಜಾತಿಯ ಸಂಬಂಧ ಅಂತಾರೆ. ಅಲ್ಲಿ ಇಲ್ಲಿ ಆತ್ಮ ಒಬ್ಬ, ಅದು ಪ್ರಕೃತಿ ಒಂದು, ವ್ಯಕ್ತಿ ಭಿನ್ನ ಆಯ್ತು. ಮತ್ತ
ಅದರಲ್ಲಿ ಅದು ಅದು ಅದ್ರದ್ದು ಪ್ರಕೃತಿ ಜಾತಿನೇ ಬೇರೆ, ಆತ್ಮನ ಜಾತಿನೇ ಬೇರೆ ಆಯ್ತಲ್ಲ, ಹೌದಿಲ್ಲ? ಮನುಷ್ಯತ್ವ ಅದು ಒಂದು ಬೇರೆ. ಹೇಗೆ ಅಂದ್ರೆ ವಿಜಾತಿಯ ಸಂಬಂಧನೂ ಐತೆ ಅಲ್ಲಿ. संबंध प्राप्ति थे नाना आत्मा के असंगतपने का कथन भी ಅಂದ್ರೆ ಅನೇಕ ಆತ್ಮರನ್ನು ಒಪ್ಪಿದ್ದು ಇದು ಅಸಂಗತವಾಗಿರುವುದರಿಂದ ವ್ಯಾಘಾತ ದೋಷಯುಕ್ತ, ಅದು ವ್ಯಾಘಾತ ದೋಷದಿಂದ ಕೂಡಿದೆ ಅಂತ ಹೇಳ್ತಾರೆ ಅವರು. और व्याघात दोषयुक्त है और एक व्यापक आत्मा के अंगीकार किए ಆತ್ಮ ಒಬ್ಬ ಅದಾನ, ಅವ ವ್ಯಾಪಕ ಅದಾನ. ಹೀಗೆ ಒಪ್ಪಿದ್ದಾದರೆ ವ್ಯಾಘಾತ ಬರೋದಿಲ್ಲ. ಅವಾಗ ಅದನ್ನ ಹೇಳ್ತಾರೆ. ಈಗ ಅವ್ರು ಒಪ್ಪಿದ್ದರಿಂದ ವ್ಯಾಘಾತ ಬರ್ತೈತಿ. ಅದಕ್ಕೆ ಆತ್ಮ ಒಬ್ಬನ ಅದಾನ, ಅವ ವ್ಯಾಪಕ ಅದಾನ ಅಂತ ಅವನು ಒಪ್ಪಿ नाना अंतःकरण की भोग आदि के असंकर की व्यवस्था होवे अंದ್ರ ಆ ಅಂತಃಕರಣ ಉಪಾಧಿ ಅನೇಕ ಅದಾವ. ಆತ್ಮ ಒಬ್ಬನೇ ಅದಾನ, ಆದ್ರೆ ಒಬ್ಬನೇ ಆತ್ಮ ಅನೇಕ ಅಂತಃಕರಣಗಳಲ್ಲಿ ಭೋಗಾದಿಗಳಿಂದ ಅಸಂಕರಕರಿ ವ್ಯವಸ್ಥಾ ಹೋವೆ. ಅಲ್ಲಿ ಅಸಂಕರ ದೋಷ ಬರೋದಿಲ್ಲ, ಇಲ್ಲಿ ವ್ಯವಸ್ಥಾ ನಡೀತೈತಿ. ಯಾಕ? ಉಪಾಧಿಗಳು ಅನೇಕ ಅದಾವ. ಏಕದಾ ಬಹುದಾ ಜಲಚಂದ್ರವತ್ ಅಂತೇಳಿ ಚಂದ್ರ ಒಬ್ಬನೇ ಅದಾನ. ಆದ್ರ ಅನೇಕ ಜಲಪಾತ್ರೆಗಳಲ್ಲಿ ಅವನ ಪ್ರತಿಬಿಂಬ ಬಿದ್ದದ್ರಿಂದ ಅಂತಃಕರಣ ಅನೇಕ ಅದಾವ. ಆದ್ದರಿಂದ ಅಲ್ಲಿ ವ್ಯವಹಾರ ನಡೀತೈತಿ. ಹೀಗದ व्यवस्था हुए। फिर आत्मा के नानत्व के अंगीकार से ಇದ್ರಾಗ ನಾ ಹೇಳುವಲ್ಲಿ ಏನ ತಿಳಿದಿದ್ದಿಲ್ಲ ಅಂದ್ರೂ ಕೇಳಬಹುದು. फिर आत्मा के नानत्व के अंगीकार से अद्वैत श्रुति के और वक्षमाण टिप्पण उक्त भेद बाधक युक्ति से साथ विरोध से बिना अन्य फल मिले नहीं ಏನಂತಾರೆ? ಈಗ ಆತ್ಮನ ಅನೇಕತ್ವ ಅಂಗೀಕಾರ ಮಾಡ್ಯಾರ ಅವರು. ಹೀಗೆ ಮಾಡೋದ್ರಿಂದ ಏನಾಗ್ತದ ಅಂತಂದ್ರ ಅದ್ವೈತ ಶ್ರುತಿಗೆ ವಿರೋಧ ಆಕತಿ. ಏಕಮೇವ ದ್ವಿತೀಯಂ ಬ್ರಹ್ಮ ಅಂತ ಅದ್ವೈತ ಶ್ರುತಿ ಅದ, ಚಾಂದೋಗ್ಯೋಪನಿಷತ್. ಆದರೆ ಏನು ಮುಂದೆ ಮತ್ತೇನು ಹೇಳ್ತಾರೆ? ವಕ್ಷಮಾಣ ಟಿಪ್ಪಣ. ವಕ್ಷಮಾಣ ಟಿಪ್ ಅಂದ್ರ ಈಗ ಮುಂದೆ ಏನು 191 ಟಿಪ್ಪಣಿ ಬರೋದದ ಮುಂದೆ ಈಚೆ ಕಡೆ. ಅಲ್ಲಿ ಭೇದ ಬಾಧಕ ಯುಕ್ತಿ ಹೇಳವ್ರದಾರ ಅವರು. ಆದ್ದರಿಂದ ಆ ಟಿಪ್ಪಣಿಯಲ್ಲಿ ಭೇದ ಬಾಧಕ ಯುಕ್ತಿಯೊಡನೆ ಇಲ್ಲಿ ವಿರೋಧ ಆಕತಿ. ಆದ್ದರಿಂದ ಆತ್ಮನ ಅನೇಕತ್ವ ಅಂಗೀಕಾರ ಮಾಡುವುದರಿಂದ ಅದ್ವೈತ ಶ್ರುತಿಗೆ ಹಾನಿ ಆಯಿತು. ಆ ಟಿಪ್ಪಣಿಗೂ ವಿರೋಧ ಆಗಿ ನಿಲ್ತೈತೆ ಅಲ್ಲಿ. ಆದ್ದರಿಂದ ಅದಕ್ಕೆ ಎಷ್ಟು ಇವೆರಡಕ್ಕೂ ಅದ್ವೈತ ಶ್ರುತಿಗೆ ಮತ್ತು ಮುಂದಿನ ಟಿಪ್ಪಣಿಗೆ ವಿರೋಧ ಅಲ್ಲದ ಅನ್ಯ ಫಲ ಮೇಲೇನೆ ವಿರೋಧ ಆಗುವುದ ಫಲ ಆಯ್ತು. ಎಲ್ಲರೂ ಕೂಡ ವಿರೋಧ ಮಾಡ್ಕೊಳ್ಳೋದ ಫಲ, ಮತ್ತೊಂದು ಏನಿಲ್ಲ. ಎಲ್ಲರಿಗೂ ಕೆಟ್ಟಾಗಿ ಸುಮ್ ಕುಂದ್ರಬೇಕಲ್ಲ, ಹಿಂಗಾಕತ್ ಪಾಳಿ. ಮೇಲೇನೆ ಏಸ್ ರೀತಿ ಸೇ ಸಾಂಖ್ಯ ಮತ ಸಂಗತ. ಈ ರೀತಿಯಾಗಿ ಸಾಂಖ್ಯ ಮತ ಅದು ಯೋಗ್ಯ ಇಲ್ಲ ಅಂತ ಹೇಳಿದ್ರು. ಟಿಪ್ಪಣಿ ಸಮಾಪ್ತಿ. ಇನ್ನ ಎಲ್ಲಿ ಟಿಪ್ಪಣಿ ಇತ್ತೋ ಅಲ್ಲಿದಿಂದ ಶುರು. सांख्य मत में ईश्वर का अंगीकार नहीं, स्वतंत्र प्रकृति जगत का कारण है. ಆ ಸಾಂಖ್ಯ ಮತದಲ್ಲಿ ಸ್ವತಂತ್ರವಾಗಿ ಪ್ರಕೃತಿನ ಜಗತ್ತಿಗೆ ಕಾರಣ ಆಕತಿ.
पुरुष के भोग मोक्ष के निमित्त प्रकृति प्रवृत्तोवे ನೋಡಲ್ಲಿ ಪುರುಷ ಅದಾನ ಕರೆ ಅವನದೇನು ಕೆಲಸ ಇಲ್ಲ ಇಲ್ಲಿ. ಪುರುಷ ಅಂದ್ರೆ ಇಲ್ಲಿ ಜೀವ ಅಂತ ತಿಳ್ಕೊಬೇಕು. ಆದ್ರೆ ಅವನ ಭೋಗ ಮೋಕ್ಷಕ್ಕೆ ನಿಮಿತ್ತ ಪ್ರಕೃತಿನ ಪ್ರಯತ್ನ ಮಾಡ್ತದ ಅಂತ ಹೇಳ್ತಾರ ಅವ್ರು. ಆ ಪುರುಷನೇ ಪುರುಷ ಏನೂ ಮಾಡಂಗಿಲ್ಲ, ಅವನು ಸುಮ್ಮನೆ ಇರೋ असंगदान मत तो प्रकृति के विषय रूप परिणाम ते पुरुष को भोग मोक्ष आ प्रकृति विषय रूपದಿಂದ ಅದು ಪರಿಣಾಮ ಹೊಂದಿ ಪುರುಷನಿಗೆ ಭೋಗ ಮೋಕ್ಷಕ್ಕೆ ಕಾರಣಕತೆ, ಅದು ಭೋಗ ಕಾರಣಕತೆ. बुद्धि द्वारा विवेक रूप प्रकृति के परिणाम थे आ बुद्धि द्वारा ವಿವೇಕ ರೂಪ ಪ್ರಕೃತಿಯ ಪರಿಣಾಮ ಆದರೆ ಅವನಿಗೆ ಮೋಕ್ಷ ಆಕೈತೆ. ಯಾಕೆ ವಿವೇಕ ಅಲ್ಲಿ ವಿಷಯದಲ್ಲಿ ಅವ ಭೋಗದಲ್ಲಿ ತೊಡಗದ, ಆದ್ದರಿಂದ ಬಂದಕ್ಕೆ ಕಾರಣ ಅದ. ಅದೇ ಬುದ್ಧಿಯ ವಿವೇಕ ಮಾಡಿ ಪ್ರಕೃತಿ ಬೇರೆ ಪುರುಷ ಬೇರೆ ಅಂತ ಹಿಂಗೆ ವಿವೇಕ ಮಾಡಿದಂದ್ರೆ ಅವನು ಮೋಕ್ಷ ಆಕೈತಿ. यद्यपि पुरुष असंग है, यद्यपि ಒಂದು ವೇಳೆ ಪುರುಷ ಅಸಂಗ ಇದ್ದಾನೆ ತಾಕೆ ವಿಷಯ ಭೋಗ ಮೋಕ್ಷ ಬನೇನೆ. ಅಸಂಗದಾನ ಅಂದಮೇಲೆ ಭೋಗ ಮೋಕ್ಷ ಹಂಗಾಕವಂಗ ಸಂಬಂಧ ಇಲ್ಲ, ಸೂತಕಿಲ್ಲ, ಮತ್ತೇನು ಅವ ಭೋಗನೂ ಆಕತಿ ಮೋಕ್ಷನೂ ಆಕತಿ ಅಂದ್ರ ಹೆಂಗೆ ಆಕತಿ ಅಂತ ಯದ್ಯಪಿಕಾರ ಕೇಳ್ದವ. ಅಲ್ಲ 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 ಆ ಟಚ್ ಸಹಿತ ಇಲ್ಲ, ಸಂಬಂಧ ಇಲ್ಲ, ಏನೂ ಇಲ್ಲ, ಮತ್ತೇನು ಮಾಡಂಗಿಲ್ಲ, ಬಿಡಂಗಿಲ್ಲ, ಸುಮ್ಮ ಇರ್ತಾನ. ಮತ್ತು ಅವಾಗ ಭೋಗ ಮೋಕ್ಷ ಆಕೈತಿ ಅಂದ್ರೆ ಹೆಂಗೆ ಆಗುತ್ತೆ? तथापि ज्ञान सुख दुख राग द्वेष आदि लेके बुद्धि के परिणाम है. ಅವರು ಕೆಲವೊಂದು ಗುಣಗಳನ್ನು ಒಪ್ಕೊಂಡು ಬಂದಾರ. ಅವರು ಜ್ಞಾನ ಸುಖ ದುಃಖ ರಾಗ ದ್ವೇಷ ಮೊದಲಾದವು बुद्धि परिणाम अदाव. ता बुद्धि के परिणाम से अविवेक है. आ बुद्धिಯ ಪರಿಣಾಮದಿಂದ ಅವು ಏನಾಗ್ಯಾವು? ಅವಿವೇಕವಾಗಿದೆ. ವಿವೇಕ ನೈ, ಅಲ್ಲಿ ವಿವೇಕ ಇಲ್ಲ. ಯಾತೆ ಆತ್ಮ ಸೇ ಆತ್ಮ ಮೇ ಆರೋಪಿತ ಬಂಧ ಮೋಕ್ಷ. ಆದ್ದರಿಂದ ಆತ್ಮನಲ್ಲಿ ಆ ಬಂಧ ಮೋಕ್ಷಗಳು ಆರೋಪಿತ ಅದಾವ. ಆರೋಪ ಅಂದ್ರ ಆರೋಪ ಅಂದರೆ ಇದ್ದ ವಸ್ತುವಿನಲ್ಲಿ ಇಲ್ಲದ ವಸ್ತುವನ್ನು ಹೇಳೋದ ಆರೋಪ. ವಸ್ತು ಮೇ ಅವಸ್ತು ಕರ ಕಥನ ಆರೋಪ. ಇದ್ದ ಮಣ್ಣಿನಲ್ಲಿ ಇಲ್ಲದ ಗಣಪತಿಯನ್ನು ಹೇಳುವುದೇ ಆರೋಪ. ಗೊತ್ತಾಗತ್ತಿಲ್ಲ? ಈ ರೀತಿಯಲ್ಲ ಬಂಧ ಮೋಕ್ಷದ ಆರೋಪ ಆಗ್ಯಾವ. ಪರಮಾರ್ಥನೇ ಸತ್ಯವಾಗಿಲ್ಲ. अविवेक सिद्ध जो आत्मा में भोग तासे ही आत्मा को सांख्य मत में भोक्ता कहे. ಅವಿವೇಕದಿಂದಲೇ ಆತ್ಮನಲ್ಲಿ ಭೋಗ ಐತಲ್ಲ, ಆ ಭೋಗ ಮೂಲಕವೇ ಆತ್ಮನಿಗೆ ಸಾಂಖ್ಯ ಮತದಲ್ಲಿ ಭೋಕ್ತಾ ಅಂತ ಹೇಳಿದ್ದಾರೆ ಅವರು. ಪರಮಾರ್ಥ ಆತ್ಮ ಭೋಕ್ತಾನೇ. ಯಾಕಂದ್ರೆ ಯಾವ್ದ್ರ ಕೂಡ ಸಂಬಂಧ ಇಲ್ಲ, ಸೂತ್ಕಿಲ್ಲ, ಮತ್ತು ಅವ ಅಸಂಗ ಇರ್ತಾನೋ ಹಬ್ಬ ಇರ್ತಾನೋ, ಮತ್ತೆ ಹೆಂಗ ಹೇಳೋದು? किंतु बुद्धि ही भोक्ता है. ಲೆಕ್ಕದಿಂದ ಆತ್ಮ ಬುದ್ಧಿ ಭೋಕ್ತಾ ಅಲ್ಲ, ಮತ್ತೇನಪ್ಪ? ಬುದ್ಧಿನೇ, ಉಪಾಧಿಯಾದ ಬುದ್ಧಿನೇ ಭೋಕ್ತಾ ಅಂತ ಹೇಳಲ್ಪಡ್ತೈತಿ. और बुद्धि आत्मा से भिन्न है. आ बुद्धि आत्मनिकिंत भिन्न अದ. इस नाम का, इस ज्ञान का नाम विवेक है. ಅಂದ್ರೆ ಏನು? ಸತ್ಯವಾಗಿ ಆತ್ಮ ಭೋಗ್ತಾ ಇಲ್ಲ, ಬುದ್ಧಿನೇ ಭೋಗ್ತಾ ಐತಿ. ಆ ಬುದ್ಧಿ ಆತ್ಮನಿಗಿಂತ ಭಿನ್ನದ ಅಂತ ಈ ರೀತಿ ಜ್ಞಾನ ಏನದಲ್ಲ, ಈ ಜ್ಞಾನಕ್ಕನ ಅವರು
ವಿವೇಕ ಅಂದಿದ್ದಾರೆ. ताके अभाव का नाम अविवेक है. ಈ ವಿವೇಕ ಇಲ್ಲದಕ್ಕನ अविवेक ಅನ್ನುತ್ತಾರೆ. इस रीति से सांख्य मत में आत्मा असंग है. ಈ ರೀತಿಯಾಗಿ ಸಾಂಖ್ಯ ಮತದಲ್ಲಿ ಆತ್ಮ असंग ಇದ್ದಾನೆ. ಸುಖ ದುಃಖಾದಿ ಬುದ್ಧಿ ಕೆ ಪರಿಣಾಮ है. ಸುಖಾದಿಗಳು ಇವು ಬುದ್ಧಿಯ ಪರಿಣಾಮದವು. ಯಾತೆ ಬುದ್ಧಿ ಕೆ ಧರ್ಮ है. ಆದ್ದರಿಂದ ಬುದ್ಧಿಯ ಧರ್ಮದ. ಆತ್ಮ ನಾನಾ है, ಆತ್ಮ ಅನೇಕ ಅಂತ ಒಪ್ಪಿದ್ದಾರೆ. ಅತಿ ಇಲ್ಲಿ ತನಕ ಸಾಂಖ್ಯ ಮತವನ್ನು ಪ್ರತಿಪಾದನೆ ಮಾಡ್ಕೊಂಡ್ ಬಂದರು. ಏನ ಮೇಲೆ ಖಂಡನ್. ಸಿದ್ಧಾಂತಿಗಳು ಹೇಳ್ತಾರೆ ಈಗ ಸೋ ವಾರ್ತ ಅತ್ಯಂತ ವಿರುದ್ಧ. ಇಲ್ಲಿ ತನ ಏನು ಸಾಂಖ್ಯರು ಹೇಳ್ಕೊಂಡ್ ಬಂದಾರ ಅದು ವಿರುದ್ಧ ಐತಿ. ಜೋ ಸುಖ ದುಃಖ ಆತ್ಮಕ್ಕೆ ಧರ್ಮ ಹೋವೇತು. ಒಂದು ವೇಳೆ ಸುಖ ದುಃಖಗಳು ಆತ್ಮನ ಧರ್ಮ ಇದ್ದಿದ್ದಾದ್ರೆ ಸುಖ ದುಃಖಕ್ಕೆ ಪ್ರತಿ ಶರೀರ ಭೇದ ಹೋನೈತೆ. ಆ ಸುಖ ದುಃಖಗಳು ಪ್ರತಿಯೊಂದು ಶರೀರದಲ್ಲಿ ಬೇರೆ ಬೇರೆ ಭೇದವಿರುವುದರಿಂದ ಆತ್ಮಕ ಭೇದ ಹೋವೆ. ಆವಾಗ ಆತ್ಮನ ಭೇದ ಆಕ್ಕಿತ್ತದು. ಸೋ ಸುಖ ದುಃಖ ಆತ್ಮಕ್ಕೆ ಧರ್ಮ ತೋ ಹೈ ನೈ. ಆ ಸುಖ ದುಃಖಗಳು ಆತ್ಮನ ಧರ್ಮ ಅಲ್ಲ, ಅವು ಬುದ್ಧಿ ಧರ್ಮ ಅಂತ ಹೇಳ್ಯಾರ ಅವರು. किंतु बुद्धि के धर्म है. याते सुख दुख के भेद से बुद्धि का ही भेद सिद्ध होवे. आ सुख दुःಖಗಳ ಭೇದ ಮೂಲಕ ಬುದ್ಧಿಯ ಭೇದವೇ ಸಿದ್ಧವಾಗುತ್ತದೆ. ಆತ್ಮಕ ಭೇದ ಸಿದ್ಧ ಹೋವೇನೆ. ಮತ್ತು ಆತ್ಮ ಬ್ಯಾರೆ ಬ್ಯಾರೆ ಅಂತ ಹೇಳ್ತಾರ. ಅಲ್ಲಿ ಬ್ಯಾರೆ ಬ್ಯಾರೆ ಇದ್ದದ್ದು ಬುದ್ಧಿನೇ ಹೊರತು ಆತ್ಮ ಅಲ್ಲ. ಹಾ, जैसे एक ही व्यापक आकाश के नाना उपाधि के धर्म उपाधि और आकाश के अविवेक से प्रतीत होवे. जैसे ಒಂದೇ ವ್ಯಾಪಕ ಆಕಾಶದಲ್ಲಿ ನಾನಾ ಉಪಾಧಿ ಅಂದ್ರ ಘಟ ಮಠ ಹಿಂಗ ಬ್ಯಾರೆ ಬ್ಯಾರೆ ಏನದಾವಲ್ಲ ಅಲ್ಲಿ ಇವು ಧರ್ಮ उपाधि धर्म है. उपाधि और आकाश के अविवेक से ಅಲ್ಲಿ ಉಪಾಧಿ ಘಟಾದಿಗಳಾಗಲಿ ಮತ್ತು ಅದರ ಆಕಾಶ ಇವುಗಳ ವಿವೇಕ ಇಲ್ಲದ್ರಿಂದ ಅದು ಅವಿವೇಕ ಮೂಲಕವಾಗಿ ಎರಡು ಕೂಡ ಪ್ರತೀತಿ ಆಕತಿ. ಅಲ್ಲಿ ತೈಸೆ ಏಕ ಹಿ ವ್ಯಾಪಕ ಆತ್ಮ ಮೇ ಅದರಂತೆ ಒಬ್ಬನೇ ವ್ಯಾಪಕ ಆತ್ಮನಲ್ಲಿ नाना बुद्धि के धर्म अविवेक से प्रतीत होवे. ಅಂದರೆ ಒಬ್ಬನೇ ಆದ ವ್ಯಾಪಕ ಆತ್ಮನಲ್ಲಿ ಅನೇಕ ಬುದ್ಧಿಯ ಧರ್ಮಗಳು ಅವಿವೇಕದಿಂದ ಪ್ರತೀತಿ ಆಗ್ತಾವ, ತೋರ್ತಾವ. ये वार्ता सांख्य मत में अंगीकार करनी उचित है. ಅವ್ರು ಹಿಂಗೆ ಈ ರೀತಿ ಒಪ್ಪಬೇಕಾಗಿತ್ತು. ಅನೇಕ ಬುದ್ಧಿಯನ್ನು ಒಪ್ಪೋದು, ಬುದ್ಧಿಯನ್ನು ಅನೇಕ ಒಪ್ಪೋದು ಬಿಟ್ಟು ಆತ್ಮರನ್ನ ಅನೇಕ ಒಪ್ಪ್ಯಾರ. ಇಲ್ಲೇ ತಪ್ಪೈತ. ಉಪಾಧಿಗಳು ಅನೇಕ ಮಾಡೋದು. ಅಲ್ಲಿ ಘಟಾಕಾಶ ಮಠಾಕಾಶ ಅಂತ ಇಲ್ಲಿ ಉಪಾಧಿಯ ಭೇದದಿಂದ ಹೇಳಿದ್ರು ಆಕಾಶ ಒಂದ, ಅದು ಆಕಾಶ ಬೇರೆ ಆಗಲಿಲ್ಲ. ಆ ರೀತಿ ಅವರು ಅಲ್ಲಿ ಬುದ್ಧಿಯನ್ನ ಬೇರೆ ಬೇರೆ ಬುದ್ಧಿ ಹೇಳಿಬಿಟ್ಟಿದ್ರೆ ಅನೇಕ ಬುದ್ಧಿ ಅಂತ ಹೇಳಿದ್ರ ಅದು ಉಪಾಧಿಗಳು. ಬುದ್ಧಿ ಉಪಾಧಿ, ಆತ್ಮ ಅವ ಅಂದ್ರ ಈ ರೀತಿ ಒಬ್ಬನ ಆತ್ಮ ಅನೇಕ ಬುದ್ಧಿಗಳಲ್ಲಿ ಆ ರೀತಿ ತೋರ್ತಾನ. ಹಿಂಗೆ ಹೇಳ್ಬೋದಾಗಿತ್ತು. ಆದರೆ ಆತ್ಮಕ್ಕೂ ಅಂಗೀಕಾರ ಮಾನಕೆ ನಾನಾ ಅಂಗೀಕಾರ ಕರ್ನ ನಿಷ್ಫಲ. ಇನ್ನು ಆತ್ಮನನ್ನು ಅಸಂಗತ ಒಪ್ಪಿ ಅನೇಕತ್ವ ಅವನು ಹೇಳಿದ್ದು ನಿಷ್ಫಲ ಐತಿ. ಅಸಂಗತ್ತು ಹೇಳ್ತಾರ, ಮತ್ತ ಅನೇಕತಾರ. ಕೋಯಿ ಆತ್ಮ ಮುಕ್ತ ಅವ್ರನ್ಕು ಬಂದೆ. ಕೆಲವು ಆತ್ಮರು ಮುಕ್ತರಾಗ್ತಾರ, ಕೆಲವರಿಗೆ ಬಂಧವಿದೆ. इस रीति से बंध मोक्ष के भेद से जो आत्मा का भेद अंगीकार करे सो भी बनेने. ಈ ರೀತಿಯಾಗಿ ಆತ್ಮನ ಭೇದವನ್ನು ಅಂಗೀಕಾರ ಮಾಡಿದ್ರು ಅದು ಸಂಭವಿಸಂಗಿಲ್ಲ. ಯಾಕಂದ್ರ
जो बंध मोक्ष आत्मा में अंगीकार करे तो ಒಂದು ವೇಳೆ ಬಂಧ ಮೋಕ್ಷಗಳನ್ನು ಆತ್ಮನಲ್ಲಿ ಅಂಗೀಕರಿಸಿದ್ದಾದರೆ ಬಂಧ ಮೋಕ್ಷಕ್ಕೆ ಭೇದಿಸಿ ಆತ್ಮ का भेद सिद्ध होवे ಆ ಬಂಧ ಮೋಕ್ಷಗಳ ಭೇದದಿಂದ ಆತ್ಮರು ಕೂಡ ಸಿದ್ಧ ಭೇದ ಸಿದ್ಧ ಆಕ್ಕಿತ್ತು सो बंध मोक्ष सांख्य मत में असंग आत्मा में अंगीकार किया है ಆದ್ರೆ ಅವ್ರು ಏನ್ ಮಾಡ್ಯಾರ ಆತ್ಮ ಅಸಂಗ ಅಂತ ಹೇಳ್ಯಾರ ಅಸಂಗ ಅಂದ್ರೆ ಅದಕ್ಕೆ ಸಂಬಂಧ ಇಲ್ಲ ಇದು ಅಲ್ಲಿ ಅಸಂಗನಾದ ಆತ್ಮನಲ್ಲಿ ಇವರು ಬಂಧ ಮೋಕ್ಷಗಳನ್ನು ಹೇಳ್ತಾರೆ अंगीकार बंध मोक्ष सांख्य मत में असंग आत्मा में अंगीकार किया मोक्ष के भेद से आत्मा का भेद सिद्ध होवे सो बंध मोक्ष सांख्य मत में असंग आत्मा में अंगीकार किया नहीं ಆದ್ರೇನು ಆ ಬಂಧ ಮೋಕ್ಷಗಳು ಸಾಂಖ್ಯ ಮತದಲ್ಲಿ ಅಸಂಗ ಆತ್ಮನಲ್ಲಿ ಅಂಗೀಕಾರ ಮಾಡಿಲ್ಲ किंतु बुद्धि के अविवेक से बंध मोक्ष अंगीकार किया है आ बुद्धिಯ अविवेकದಿಂದಲೇ ಬಂಧ ಮೋಕ್ಷಗಳಾಗ್ಯಾವ बुद्धि के विवेक से बंध मोक्ष अंगीकार किया है ಅದಕ್ಕೆ ಬುದ್ಧಿಯ ವಿವೇಕದಿಂದ ಬಂಧ ಮೋಕ್ಷ ಅಂಗೀಕಾರ किया ಅಂದ್ರ ಬುದ್ಧಿಯ ಅವಿವೇಕದಿಂದ ಬಂಧ ಮೋಕ್ಷಗಳು ಅಂಗೀಕಾರ ಮಾಡ್ಯಾರ ಅವಿವೇಕದಿಂದ ಬಂಧ ಮೋಕ್ಷ ಏನ ಆ ಬುದ್ಧಿಯ ವಿವೇಕದಿಂದ ಆ ಬಂಧದ ಮೋಕ್ಷ ಅಂಗೀಕಾರ ಮಾಡ್ಯಾರ ಅಂದ್ರ ಅವಿವೇಕದಿಂದ ಬಂಧ ವಿವೇಕದಿಂದ ಮೋಕ್ಷ ಹಿಂಗ जो वस्तु अविवेक से होवे और विवेक से दूरी होवे सो वस्तु रज्जु सर्प की न्याय मिथ्या होवे है ಯಾವ ವಸ್ತು ಅವಿವೇಕದಿಂದ ಅದು ತೋರಿ ವಿವೇಕದಿಂದ ಅದು ನಿವೃತ್ತಿ ಆಗ್ತಿದ್ರೆ ಆ ವಸ್ತು ರಜ್ಜು ಸರ್ಪದಂತೆ ಮಿಥ್ಯಾ ಇರ್ತದ ಅಂತ ಕಾಯ್ದೆ ಹಾಕಿದ್ರೆ ಆತ್ಮ ವಿಷಯ भी बुद्धि के अविवेक से बंध है ಆತ್ಮನಲ್ಲಿ ಕೂಡ ಬುದ್ಧಿಯ ಅವಿವೇಕದಿಂದ ಬಂಧವಿದೆ ವಿವೇಕ ದೂರಿ ಹೋವೆ ವಿವೇಕ ಆಯ್ತು ಅಂದ್ರೆ ದೂರ ಆಕತಿ ಯಾತೆ ಬಂಧ ಮಿಥ್ಯಾ है ಆದ್ರಿಂದ ಬಂಧ ಮಿಥ್ಯಾ ಇದೆ जैसे बंध मिथ्या है तैसे आत्मा का मोक्ष भी मिथ्या है बंध मिथ्या ಐತಂದ್ರ ಮೋಕ್ಷನೂ ಮಿಥ್ಯಾ ಅದ ಜಾಮೆ ಬಂಧ ಸತ್ಯ ಹೋವೆ ತಾಕಾಯಿ ಮೋಕ್ಷ ಸತ್ಯ ಹೋವೆ ಎಲ್ಲಿ ಬಂದ ಸತ್ಯ ಅಂತ ಹೇಳಲ್ಪಡ್ತದ ಅದುವೇ ಮೋಕ್ಷದಲ್ಲಿ ಮೋಕ್ಷನೂ ಸತ್ಯ ಅಂತ ಹೇಳ್ಬೇಕು ಬಂದ ಐತಿ ಅಂದ್ರೆ ಮೋಕ್ಷ ಐತಿ और आत्मा में बंध मिथ्या है याते मोक्ष भी मिथ्या है ಆತ್ಮನಲ್ಲಿ ಬಂಧ ಮಿಥ್ಯಾ ಅದ ಆದ್ರಿಂದ ಮೋಕ್ಷವೂ ಕೂಡ ಮಿಥ್ಯಾ ಅದ इस रीति से मिथ्या जो बंध मोक्ष सो आकाश की न्याय एक आत्मा में बने हैं ಈ ರೀತಿಯಾಗಿ ಮಿಥ್ಯವಾದ ಯಾವ ಬಂಧ ಮೋಕ್ಷಗಳು ಆಕಾಶದಂತೆ ಒಬ್ಬ ಆತ್ಮನಲ್ಲಿಯೂ ಕೂಡ ಸಂಭವಿಸುತ್ತದೆ ತಿನ್ಕೆ ಭೇದ से आत्मा का भेद सिद्ध होवे नहीं ತಿನ್ಕೆ ಅಂದ್ರೆ ಬಂಧ ಮೋಕ್ಷಗಳ ಭೇದದಿಂದ ಆತ್ಮನ ಭೇದ ಸಿದ್ಧ ಆಗೋದಿಲ್ಲ ಯಾತೆ ಸಾಂಖ್ಯ ಮತ ಮೇ ಆತ್ಮ का भेद असंगत है ಆತ್ಮರ ಭೇದವನ್ನೇನು ಒಪ್ಪ್ಯಾರ ಅವರು ಇದು ಸರಿ ಇಲ್ಲ ಅಂತ ಹೇಳಿದರು ಅಂದ್ರ ಆತ್ಮರ ಭೇದ ಜಗತ್ ಸತ್ಯತ್ವ ಜೀವ ಜಗತ್ತಿಗಿಂತ ಈಶ್ವರ ಭಿನ್ನ ಈ ಮೂರನ್ನು ಬಿಟ್ರೆ ಸಾಂಖ್ಯ ಮತ ವೇದಾಂತ ಮತಕ್ಕೂ ಏನೂ ಭೇದಿಲ್ಲ ಏನು ಹೇಳಿದನ್ನ ಆತ್ಮರ ಭೇದ ಹೇಳ್ತಾರ ಅವರು ಜಗತ್ ಸತ್ಯತ್ವ ಆತ್ಮರ ಭೇದ ಅನೇಕ ಆತ್ಮ ಒಪ್ಪೋದು ಮತ್ತು ಜಗತ್ ಸತ್ಯ ಅಂತ ಒಪ್ಪೋದು ಆ ಜೀವ ಜಗತ್ತಿಗಿಂತ ಈಶ್ವರ ಭಿನ್ನದಾನ ಅಂತೇಳಿ ಇವು ಮೂರನ್ನು ಬಿಟ್ರೆ ಅವರು ಆ ಸಾಂಖ್ಯ ಮತ್ತು ವೇದಾಂತಕ್ಕ ಭೇದವೇ ಇಲ್ಲ
ಅಂದ್ರ ಆತ್ಮರ ಭೇದ ಒಪ್ಪ್ಯಾರ, ಆತ್ಮ ಒಬ್ಬನೇ ಒಪ್ಪಬೇಕು ಅವ್ರು. ಜಗತ್ ಸತ್ಯತ್ವ ಒಪ್ಪ್ಯಾರ, ಜಗತ್ತನ್ನು ಮಿಥ್ಯ ಒಪ್ಪಬೇಕು. ಜೀವ ಜಗತ್ತಿಗಿಂತ ಭಿನ್ನ ಈಶ್ವರದಾನಂದ್ರ ಅಲ್ಲ, ಆ ಜಗತ್ತಿಗೆ ಅಭಿನ್ನ ನಿಮಿತ್ತ ಕಾರಣ ಹೇಳಿವ್ರಿ ನಾವು. ಜಗತ್ತಿನೊಳಗೂ ಅವ ಅದಾನ ಅಂತ. ಆದ್ರೆ ಅವರು ಜೀವ ಜಗತ್ತಿಗಿಂತ ಈಶ್ವರ ಭಿನ್ನ ಅಂತ ಹೇಳ್ತಾರೆ. ಅದಕ್ಕೆ ಭಿನ್ನ ಇಲ್ಲ, ಅವ ಅಭಿನ್ನ ಅದಾನ. ಅದಕ್ಕೆ ಜೀವನಲ್ಲಿಯೂ ಕೂಡ ಹೃದಯೇಶಾರ್ಜುನ ತಿಷ್ಠತಿ ಅಂತೇಳಿ ಗೀತೆಯಲ್ಲಿ, ಹೃದಯ ಪ್ರದೇಶದಲ್ಲೇ ನಾ ಅದೇನಂತ. ಹಿಂಗೆ ಅದಕ್ಕೆ ಈ ಮೂರನ್ನು ಬಿಟ್ಟರೆ ಸಾಂಖ್ಯ ವೇದಾಂತಗಳಲ್ಲಿ ಭೇದವೇ ಇಲ್ಲ ಅಂತ ಹೇಳಲು ಪಡ್ತೈತಿ. ಇನ್ನು ಇಲ್ಲಿ ಒಂದು ಟಿಪ್ಪಣಿ ಬಂತು, ಆತ್ಮಕ ಭೇದ ಅಂತ ಹೇಳುವಲ್ಲಿ 391ನೇ ಟಿಪ್ಪಣಿ ಇದೆ. ಸಾವಧಾನ್. ಅದೇ ಈಗ ಸಾಂಖ್ಯ ಮತದಲ್ಲಿ ಆತ್ಮರ ಭೇದ ಅಸಂಗತ ಅಂತ ಹೇಳಿದ್ರಲ್ಲ, ಆ ಭೇದ ಮೇಲೆ 391ನೇ ಟಿಪ್ಪಣಿ ಅದ. यहाँ ये भेद की बाधक युक्ति है. ಇಲ್ಲಿ ಟಿಪ್ಪಣಿಕಾರ ಏನ್ ಹೇಳ್ತಾರೆ, ಪಂಡಿತ್ ಪೀತಾಂಬರ್ಜಿ ಅವರು ಭೇದವನ್ನು ಬಾಧಿಸ್ತಕ್ಕಂಥ ಯುಕ್ತಿ ಹೇಳ್ತಾರೆ. ಹೇಳ್ತಾ ಭೇದ ಭೇದ ಅಂದ್ರ ಭೇದ ತಿಳ್ಕೊತಾರೆ. ಭೇದ ಅಂದ್ರೆ ಭೇದ, ಮತ್ತೆ ಅನ್ಯೋನ್ಯ ಭಾವಕ್ಕೂ ಭೇದ ಕಹೆ. ಪ್ರತಿಯೊಂದು ಲಕ್ಷಣದ ನಮ್ಮಲ್ಲಿ ಅನ್ಯೋನ್ಯ ಭಾವಕ್ಕೂ ಭೇದ ಕಹೆ. ಭೇದತೆ ಅದಕ್ಕಂತಾರು ಅಂದ್ರ ಅನ್ಯೋನ್ಯ ಭಾವಕ್ಕನೇ ಭೇದ ಅಂತಾರ. ಹಂಗಾರ ಅನ್ಯೋನ್ಯ ಭಾವ ತಿಳ್ಕೊತಾರೆ. ಅನ್ಯೋನ್ಯ ಭಾವ ತಿಳ್ಕಂತಾರ ಅಂದ್ರ ಪರಸ್ಪರ ನಿಷೇಧಕ ಅಭಾವಕ್ಕೂ ಅನ್ಯೋನ್ಯ ಭಾವಕ. ಪರಸ್ಪರ ನಿಷೇಧಕ ಅಭಾವಕ್ಕೂ ಪರಸ್ಪರ ನಿಷೇಧಕ ಅಭಾವಕ್ಕೂ ಅನ್ಯೋನ್ಯ ಭಾವ ಕಹೆ. ಇದು ತಿಳಿತಾನೆ ಇದು ನನಗೆ ಗೊತ್ತಾಕತಿ, ಎಲ್ಲಿ ತಿಳಿದಿಲ್ಲ ನೋಡು. ಪರಸ್ಪರ ನಿಷೇಧಕ ಅಭಾವಕ್ಕೂ ಅನ್ಯೋನ್ಯ ಭಾವ ಹೇಳಿದೀವಿ ನಾವು. ಪರಸ್ಪರ ನಿಷೇಧಕ ಅಭಾವಕ್ಕೂ ಅನ್ಯೋನ್ಯ ಭಾವ ಹಿಂಗಂದ್ರೆ ಏನು ಅಂದರೆ, ಇದು ಟೇಬಲ್ ಐತಿ, ಇದು ಗ್ರಂಥ ಐತಿ, ಹೌದಿಲ್ಲ? ಈ ಟೇಬಲ್ ಅಂದ್ರೆ ಗ್ರಂಥನ ಅಲ್ಲ, ಅದು ಟೇಬಲ್ ಗ್ರಂಥ ಅಲ್ಲ ಅಂತ ಈ ಗ್ರಂಥನ ನಿಷೇಧ ಮಾಡ್ತೈತೆ. ಅದು ಇವೆರಡರಲ್ಲಿ ಭೇದ ಐತಿಲ್ಲ. ಟೇಬಲ್ ಅಂದ್ರೆ ಬ್ಯಾರೆ, ಗ್ರಂಥ ಅಂದ್ರೆ ಬ್ಯಾರೆ, ಭೇದ ಐತಿಲ್ಲೋ. ಆ ಭೇದ ಏನು ಮಾಡ್ತದ, ಟೇಬಲ್ ಅಂದ್ರ ಗ್ರಂಥ ಅಲ್ಲ ಅಂತ ಗ್ರಂಥ ನಿಷೇಧ ಮಾಡ್ತ. ಮತ್ ಪರಸ್ಪರ ಹೆಂಗ, ಹಂಗಾರೆ ಗ್ರಂಥ ಅಂದ್ರ ಟೇಬಲ್ ಅಂದ್ರೆ ಗ್ರಂಥ ಅಲ್ಲ, ಈಗ ಗ್ರಂಥ ಅಂದ್ರೆ ಟೇಬಲ್ ಅಲ್ಲ. ಇದು ಪರಸ್ಪರ ನಿಷೇಧಕ ಅಭಾವ ಅಂತಾರ. ಆ ನಡು ಭೇದ ಇದ್ದು ಅದ ಟೇಬಲ್ ಅಂದ್ರ ಗ್ರಂಥ ಅಲ್ಲ ಅಂತ ಗ್ರಂಥ ನಿಷೇಧ ಮಾಡಿತು. ಗ್ರಂಥ ಅಂದ್ರೆ ಟೇಬಲ್ ಅಲ್ಲ ಅಂತೇಳಿ ಆ ಟೇಬಲ್ ನಿಷೇಧ ಮಾಡಿ. ಹಿಂಗ ಎರಡರ ಮಧ್ಯದಲ್ಲಿ ಆ ಭೇದ ಎದ್ದು ಹಿಂಗ ಎರಡನ್ನು ಪರಸ್ಪರ ನಿಷೇಧ ಮಾಡ್ತೈತಿ. ಗೊತ್ತಾತಿಲ್ಲ?
ಹ್ಮ್ ಹಿಂಗೆ ಹೇಳಿದ್ರೆ ಸಣ್ಣ ಹುಡುಗರಿಗೆ ಗೊತ್ತಾಗತ್ತೆ. ಹಾ, ನಿಷೇಧಕ ಭಾವಕ್ಕೂ ಅನ್ಯೋನ್ಯ ಭಾವಕ್ಕೆ ಇನ್ನ ಅಭಾವ ಸಂಬಂಧ ಸಾದೃಶ್ಯ ಏನದಾವಲ್ಲ, ಅಭಾವ ಸಂಬಂಧ ಸಾದೃಶ್ಯ ಭೇದ, ಇವು ನಾಲ್ಕು. ಅಭಾವ ಇದು ಇದು ಚಕ್ರ ಯುದ್ಧ ಐತಿ. ಇದು ಇದು ಸ್ವಲ್ಪ ಕಠಿಣ ಇರೋದು ಇದು. ಹಾ, ಅಭಾವ ಸಂಬಂಧ ಸಾದೃಶ್ಯ ಮತ್ತು ಭೇದ. ಅಭಾವ ಸಂಬಂಧ ಸಾದೃಶ್ಯ ಮತ್ತು ಭೇದ ಅಂತ ಇವು ನಾಲ್ಕು ಏನದಾವಲ್ಲ, ಈ ನಾಲ್ಕು ಅನಿಯೋಗಿ ಮತ್ತು ಪ್ರತಿಯೋಗಿಯ ಅಪೇಕ್ಷಾ ಮಾಡುತ್ತವೆ. ಪ್ರಕ್ರಿಯೆ ಶಾಸ್ತ್ರ ಇದು. ಈ ನಾಲ್ಕು ಅನಿಯೋಗಿ ಮತ್ತು ಪ್ರತಿಯೋಗಿ ಇವು ಎರಡೂ ಇರಬೇಕು, ಅದರ ಅಪೇಕ್ಷೆ ಮಾಡ್ತಾವ. ಹೇಳ್ತಾ ಅಂದರೆ ಅನಿಯೋಗಿ ಅಂದ್ರೆ ಏನು, ಪ್ರತಿಯೋಗಿ ಅಂದ್ರೆ ಏನು ಅಂತ ಕೇಳಿದ್ರೆ ಅಂದ್ರೆ ಹಾ, ಅನಿಯೋಗಿ ಅಂದ್ರೆ ಏನು, ಪ್ರತಿಯೋಗಿ ಅಂದ್ರೆ ಈ ಈ ವಿಚಾರ ಸಾಗರ ಈ ಓ ಅದೇ ಅದ್ರಾಗ ರತ್ನ ತೆಗಿಲಕ್ ಬರ್ಬೇಕ ತಿಳಿತಾನ. ಇಲ್ಲಿ ಬರೇ ಭೇದ ಬಂದದ, ಭೇದ ಬಂದ್ರೆ ಅದ್ರೊಳಗೆ ಏನೇನದ ಅಳಕ್ ಅನ್ನೋದನ್ನ ತಪ್ಪು ಇಲ್ಲ ತಿಳಿ ಹಿಂಗೆಲ್ಲ. ಆ ಅದಕ್ಕ ಅಲ್ಲಿ ಭೇದ ಅಂದ್ರ ಅನ್ಯೋನ್ಯ ಭಾವಕ್ಕನ ಭೇದ ಅಂದ್ವಿ. ಅನ್ಯೋನ್ಯ ಭಾವ ತಿಳ್ಕಂದ್ರ ಪರಸ್ಪರ ನಿಷೇಧಕ ಭಾವಕ್ಕೆ ಅನ್ಯೋನ್ಯ ಭಾವ ಅಂದ್ರು. ಅಂದ್ರ ಇವು ಇದರಲ್ಲಿ ಈ ಅನಿಯೋಗಿ ಪ್ರತಿಯೋಗಿಯ ಸಂಬಂಧ ಅಪೇಕ್ಷಿತ ಐತಿ ಇಲ್ಲಿ. ಅದಕ್ಕೆ ಎಲ್ಲೆಲ್ಲಿ ಐತಿ ಅದು ಅಂದ್ರ ಅಭಾವ ಸಿದ್ಧ ಆಗ್ಬೇಕಾದ್ರೂ ಅಲ್ಲಿ ಅನಿಯೋಗಿ ಪ್ರತಿಯೋಗಿ ಅಪೇಕ್ಷೆ ಐತಿ. ಸಂಬಂಧ ಸಿದ್ಧ ಆಗ್ಬೇಕಾದ್ರೂ ಅನಿಯೋಗಿ ಪ್ರತಿಯೋಗಿ ಅಲ್ಲಿ ಅಲ್ಲಿ ಬೇಕಾದಕ್ಕ. ಸಾದೃಶ್ಯ ಅಲ್ಲಿ ಅನಿಯೋಗಿ ಪ್ರತಿಯೋಗಿ ಬೇಕಾ. ಭೇದ ಅದು ಅನಿಯೋಗಿ ಪ್ರತಿಯೋಗಿ ಅಪೇಕ್ಷೆ ಮಾಡ್ತಾವೆ. ತಿಳ್ತಾನ. ಅನಿಯೋಗಿ ಪ್ರತಿಯೋಗಿ ಅಂದ್ರೆ ಏನ್ ಪ್ರತಿಯೊಂದನ್ನು ಹೇಳೋದು, ಮತ್ತ ಅದ್ರದ್ದು ಹೆಂಗಂದ್ರೆ ಏನ್, ಅದ್ರದ್ದು ಏನ್ ಲಕ್ಷಣ ಏನು, ಹಿಂಗ ಹಾ ಶಾಸ್ತ್ರ ಅದಕ್ಕೆ ಸಾವಧಾನ ಅಂದಿನ ಮೊದಲ. ಅಂದರೆ ಅನಿಯೋಗಿ ಪ್ರತಿಯೋಗಿ ಅಂತ ಎದಕ್ಕೆ ಅನ್ನಬೇಕು ಅಂದ್ರ ಯಶ ಅಭಾವ ತಸ್ಯ ಸಹಏವ ಪ್ರತಿಯೋಗಿ ಅಂದ್ರ ಅದು ಸಂಸ್ಕೃತ. ಅಂದ್ರೆ ಯಾವುದರ ಅಭಾವ ನಾವು ಹೇಳ್ತೀವಿ, ಯಾವುದರ ಅಭಾವ ನಾವು ಹೇಳ್ತೀವಿ. ಇಲ್ಲಿ ಏನಿಲ್ಲ, ಪೆನ್ ಇಲ್ಲ, ಏನಿಲ್ಲ ಏನಿಲ್ಲ ಅಂತಂದಾಗ ಅದು ಅದು ಇಲ್ಲ ಅಂದ್ರೆ ಅಭಾವ. ಎದರ ಅಭಾವ, ಏನಿಲ್ಲ, ಪೆನ್ ಇಲ್ಲ ಅಂದ್ರೆ ಆ ಪೆನ್ ಅನ್ನೋದ್ರ ಅಭಾವ. ಅದೇ ಪ್ರತಿಯೋಗಿ ಐತದ. ಹೆಂಗ ಹೌದು, ಅಭಾವ. ಎದರ ಅಭಾವ ಹೇಳ್ತೀವಿ ನಾವು, ಯಶ್ಯ ಅಭಾವ ತಸ್ಯ ಸಹಯವ ಬರ್ತೀವಿ. ಯಾವುದರ ಅಭಾವ ಹೇಳ್ತೀವಿ, ಏನಿಲ್ಲ, ಪೆನ್ನಿಲ್ಲ, ಪೆನ್ನಿನ ಅಭಾವ. ಅದಕ್ಕ ಅಲ್ಲಿ ಅದು ಅಂದ್ರ ಅಂದ್ರೆ ಪೆನ್ ಇಲ್ಲ ಅಂತ ಹೇಳಿದ್ವಿ. ಪೆನ್ನನ ಪ್ರತಿಯೋಗಿ ಐತೆ, ಅದಕ್ಕೆ ಅಭಾವಕ್ಕೆ ಪ್ರತಿಯೋಗಿ ಪೆನ್ ಐತಿ.
ಹಾ ಹಾ ಇನ್ನ ಪ್ರತಿಯೋಗಿ ಹೇಳಿದೀವಿ ನಾವು. ಇನ್ನ ಏನಿಲ್ಲ ಅಂತ ಹೇಳಿ ಇನ್ನು ಎಲ್ಲಿಲ್ಲ ಟೇಬಲ್ ಮೇಲೆ ಅಧಿಕರಣ ಐತಿ ಅದು. ಯಾವ್ದು ಅಧಿಕರಣ ಇರ್ತೈತಿ ಅದು ಅನುಯೋಗ ಇರ್ತೈತಿ. ಯತ್ರ ಅಭಾವ ವರ್ತತೆ ಸಪ್ರ ಅನುಯೋಗಿ. ಎಲ್ಲಿ ಅಭಾವ ಹೇಳ್ತೇವೆ, ಎಲ್ಲಿಲ್ಲ, ಟೇಬಲ್ ಮೇಲೆ ಇಲ್ಲ, ಟೇಬಲ್ನಲ್ಲಿ ಅದು ಇಲ್ಲ. ಏನಿಲ್ಲ, ಪೆನ್ ಇಲ್ಲ, ಪೆನ್ ಪ್ರತಿಯೋಗಿ ಆಯ್ತು. ಎಲ್ಲಿಲ್ಲ, ಟೇಬಲ್ನಲ್ಲಿಲ್ಲ, ಅನುಯೋಗಿ. ಅಧಿಕರಣ ಅನುಯೋಗಿ ಇರ್ತೈತಿ. ಆದ್ದರಿಂದ ಈ ರೀತಿ ಅನುಯೋಗಿ ಪ್ರತಿಯೋಗಿಗಳನ್ನು ಸಿದ್ಧ ಮಾಡಲ್ಪಡ್ತಾವ. ಇದಕ್ಕೆ ಬುದ್ಧಿಯ ಕುಶಲತಾ ಬೇಕು ಬಹಳಷ್ಟು. ಹಾ ತತ್ ಅನುಯೋಗಿ. ಇವು ಸಾಮಾನ್ಯ ಶಾಸ್ತ್ರಕಾರರು ನಡೆಯೋ ಮಾತಲ್ಲಿವು. ಆ ಸುಮ್ಮನೆ ಏನ್ರ 4 ಮಾತು ಹೇಳಿ ಕಾಯಿ ಗುಬ್ಬಿ ಕತೆ ಹೇಳಿ ಹಂಗೆ ನಡೆಯಂಗಿಲ್ಲ ಇಲ್ಲಿ. ಶಾಸ್ತ್ರ ಅಂದ್ರೆ ಅದ್ರ ಲಕ್ಷಣ ಪ್ರಮಾಣ ಎಲ್ಲ ಬೇಕಾಗ್ತಾವ, ಹಿಂಗೆಲ್ಲ ಪ್ರತಿಯೊಂದು. ಮತ್ತೆ ಇದನ್ನ ಎಷ್ಟು ತಿಳಿಸಿ ಹೇಳೋ ಕಲಾ ಬೇಕು ಅವ್ರು. ಹಾ ಹಿಂಗ್ ಆಯ್ತು. ಈಗ ಇಲ್ಲಿ ಏನ್ ಬಂದಿತ್ತು, ಭೇದ ಸಂಗತ ಅಂತಂದ್ರು. ಹಾ ಇನ್ನ ಈಗ 391ನೇ टिप्पणी, यहाँ ये भेद की बाधक युक्ति है. ಇಲ್ಲಿ ನಾವು ಭೇದವನ್ನು ಬಾಧಿಸ್ತಕ್ಕಂಥ ಯುಕ್ತಿಯನ್ನು ಹೇಳ್ತೀವಿ ಅಂತ. ಭೇದವನ್ನು ಬಾಧಕ ಅಂದ್ರೆ ನಿವೃತ್ತಿ ಮಾಡತಕ್ಕಂಥ ಯುಕ್ತಿಯನ್ನು ಹೇಳ್ತೀವಿ. एक आत्मा का भेद अन्य आत्मा विषय वर्तता है, ऐसे कहने वाले प्रतियोगी को पूछा चाहिए. ದಿಕ್ಕತ್ತೈತಿ ಇಲ್ಲಿ. ಅಂದ್ರ ಏನ್ ಹೇಳ್ತಾರ ಅಂದ್ರ, ಏಕಾತ್ಮಕ ಭೇದ, ಒಬ್ಬ ಆತ್ಮನ ಭೇದ ಅನ್ಯ ಆತ್ಮನಲ್ಲಿ ವರ್ತತಾ ಹೈ ಅಂದ್ರೆ ಇರುತ್ತದೆ. ಒಬ್ಬ ಆತ್ಮನ ಭೇದ ಇನ್ನೊಂದು ಆತ್ಮನಲ್ಲಿ ಇರುತ್ತದೆ ಅಂತ ಹೇಳಿ ಕಹನೆ ವಾಲೆ ಪ್ರತಿಯೋಗಿ, ಹಿಂಗೆ ಯಾರು ಹೇಳ್ತಾರೋ ಅವರಿಗೆ ಪೂಛಾ ಚೈ ಅಂತ ನಾವು ಕೇಳ್ತೀವಿ. ಸೋ ಭೇದ ನೀನೈತೆ ಅಂತ ಹೇಳಿದಿಲ್ಲ, ಆ ಭೇದ क्या भेद रहित आत्मा विषय वर्तता है, क्यों भेद सहित आत्मा विषय वर्तता है. ಅದಕ್ಕೆ ನೀ ಅಲ್ಲಿ ಭೇದ ಏನ್ ಹೇಳ್ತೀಯಲ್ಲ, ಆ ಭೇದ ಏನ ಭೇದರಹಿತ ಆತ್ಮನಲ್ಲಿ ಐತೆ ಅಂತ ಅಂತೀಯೋ, ಏನು ಭೇದ ಸಹಿತ ಆತ್ಮನಲ್ಲಿ ಆ ಭೇದ ಐತೆ ಅಂತೀಯೋ ಅಂತ ಕೇಳ್ತೀವಿ ನಾವು. ಅದಕ್ಕೆ ಅವನು ಪ್ರಥಮ ಪಕ್ಷ ಕೈತೋ. ಪ್ರಥಮ ಪಕ್ಷ ಏನು ಅಂದ್ರ, ಪ್ರಥಮ ಪಕ್ಷ ಏನು ಅಂತಂದ್ರ ಅಲ್ಲಿ ಎಲ್ಲಪ್ಪ ನಿಂದ್ರ ಭೇದರಹಿತ ಆತ್ಮನಲ್ಲಿ ಮೊದಲು ಕೇಳಿತಾರ, ಭೇದರಹಿತ ಆತ್ಮನಲ್ಲಿ ಐತೆ ಅಂತೀವೋ ಏನು ಭೇದ ಸಹಿತ ಆತ್ಮನಲ್ಲಿ ಅಂದೀವಿ. ಈಗ ಪ್ರಥಮ ಪಕ್ಷನು ಭೇದರಹಿತ ಆತ್ಮನಲ್ಲಿ ಆ ಭೇದ ಐತಿ ಅಂತ ಅವ ಹೇಳ. ಆವಾಗ ವ್ಯಾಘಾತ ದೋಷೋ ವೇಗ, ಇದಕ್ಕೆ ವ್ಯಾಘಾತ ದೋಷ ಬರ್ತೈತಿ ನೀ ಹೆಂಗ್ ಹೇಳಿದ್ರೆ.
असंबद्ध अर्थक वाक्यम व्याघात ಮತ್ತು असंबद्ध अर्थक वाक्यम व्याघात पूर्व उत्तर विरोध वाक्य को व्याघात ಲಕ್ಷಣಗಳಿವು असंबद्ध अर्थकम वाक्यम व्याघात अथवा पूर्व उत्तर विरोध वाक्य को व्याघात ವ್ಯಾಘಾತ ದೋಷ ಬರ್ತೈತಿ ಯಾಕೆ ಬರ್ತೈತಿ ಅಂತ ಕೇಳಿದ್ರೆ ಆಯ್ತು ಅವು ಎರಡು ಲಕ್ಷಣ ಬರ್ಕೊಂಡ್ರಿಲ್ಲ ಆಯ್ತು ಕಾ ಐತೆ ಅಲ್ಲಿ ವ್ಯಾಘಾತ ದೋಷ ಯಾಕೆ ಬರ್ತೈತಿ ಅಂತ ಕೇಳಿದ್ರೆ तिस भेद के आश्रय आत्मा को भेद रहित भी कहता है ಅಂದರೆ ಆ ಭೇದ ಐತಿ ಅಂತ ಏನು ಹೇಳಿದ್ದೆಲ್ಲ ಆ ಭೇದ ಆ ಭೇದಕ್ಕೆ ಆಶ್ರಯವಾದ ಆತ್ಮನನ್ನ भेद रहित ಅಂತನೂ ಹೇಳ್ತಿ कहता है फिर तिस से भेद वर्तता है ऐसा भी कहता है ಏನಂತಾರೆ ಅಂದ್ರ ಅಲ್ಲಿ ಭೇದ ಐತಿ ಅಂತ ಹೇಳಿದ್ವಿ ಅದಕ್ಕೆ ನಾವೇನು ಕೇಳಿದೀವಿ ಆ ಭೇದ ರಹಿತ ಆತ್ಮನಲ್ಲಿ ಇರ್ತೈತೋ ಏನ ಭೇದ ಸಹಿತ ಆತ್ಮನಲ್ಲಿ ಐತಂತೀಯೋ ಅಂತ ನಾವು ಕೇಳಿದ್ವಿ ಪ್ರಥಮ ಪಕ್ಷ ಏನಾಯ್ತು ಭೇದ ರಹಿತ ಆತ್ಮನಲ್ಲಿ ಆ ಭೇದ ಐತಿ ಅಂದ್ರ ಏನಾಯ್ತು ವ್ಯಾಘಾತ ದೋಷ ಬಂತು ಅಂದ್ವಿ ಹೆಂಗ ವ್ಯಾಘಾತ ದೋಷ ಬಂತು ಅಂತ ಕೇಳಿದ್ರೆ जिस भेद के आश्रय आत्मा को भेद रहित भी कहता है फिर भेद जिस विषय भेद वर्तता है ऐसा भी कहता ಹೇಳ್ತಾ ಇಲ್ಲ ಅಂದರೆ ಭೇದ ರಹಿತ ಆತ್ಮನಲ್ಲಿ ಭೇದ ಐತ ಅಂತ ಹೇಳ್ತಿ ಭೇದ ರಹಿತನೂ ಅತಿ ಭೇದ ರಹಿತ ಅಂದ್ರೆ ಭೇದ ಇಲ್ಲದ್ದು ಇಲ್ಲ ಮತ್ತ ಭೇದ ಐತ್ಯತ್ತು ಹೇಳ್ತಿ ಮತ್ ಹೌದಿಲ್ಲ ಪೂರ್ವ ಉತ್ತರ ವಿರೋಧ ವಾಕ್ಯ ಭೇದ ರಹಿತ ಅಂತ ಹೇಳ್ತಿ ಮೊದಲ ಮತ್ತ ಭೇದ ಅಲ್ಲೇ ಐತಿ ಅಂತ ಹೇಳ್ತಿ ಮೊದಲು ಹೇಳಿದ್ದಕ್ಕೂ ಹಿಂದಿಗಡೆ ಹೇಳಿದಕ್ಕೂ ವಾಕ್ಯಕ್ಕೆ ವಿರೋಧ ಬರ್ತೈತಿ ಇಲ್ಲ ಭೇದ ಇಲ್ಲದ್ದು ಅಂತ ಹೇಳ್ತಿ ಮತ್ ಭೇದ ಐತಿ ಅಂತ ಹೇಳ್ತಿ ಆದ್ದರಿಂದ ವ್ಯಾಘಾತ ಬರ್ತೈತಿ ऐसा भी कहता है या थे मेरा पिता बाल ब्रह्मचारी है इस वाक्य की न्यायी 13 वचन व्याघात दोष युक्त है ಇದು ಹೆಂಗ್ ಗೊತ್ತಾಗ್ತದೆ ನಿಮಗೆ ಏನು ಅಲ್ಲಿ ಉದಾಹರಣೆ ಕೊಟ್ರು ಮೇರಾ ಪಿತಾ ಬಾಲ ಬ್ರಹ್ಮಚಾರಿ ಹೇ ಅಂತ ಹೇಳ್ದವ ಅಲ್ಲ ಅಲ್ಲ ನೋಡಿ ಹೆಂಗೈತಿ ಮಾತ ಮೇರಾ ಪಿತಾ ಅಂದ್ರ ನಾ ಏನ್ ಅವನಿಂದ ಹುಟ್ಟೇನ ಅಂತೇಳಿ ಸಿದ್ಧ ಆಯ್ತೆ ಅದಿಲ್ಲ ನನ್ನ ಮೇರಾ ಪಿತಾ ಬಾಲ ಬ್ರಹ್ಮಚಾರಿ ಅಂದ ಬಾಲ ಬ್ರಹ್ಮಚಾರಿ ಅಂದ್ರೆ ಎಂದೂ ಅವ ಸ್ತ್ರೀ ಸಂಬಂಧ ಇಲ್ಲದವ ಹೌದಲ್ಲ ಮತ್ತ ನನ್ನ ತಂದೆ ಅತ್ತು ಹೇಳ್ತಾನ ನಾ ಅವನಿಂದ ಹುಟ್ಟಿನತ್ತು ಹೇಳ್ತಾನ ಮತ್ ಅವ್ ಬಾಲ ಬ್ರಹ್ಮಚಾರಿ ಅದಾರತ್ತು ಹೇಳ್ತಾನ ಇದು ಹಂಗ ಸಂಭವಿಸ್ತೈತೆ ಹೌದಿಲ್ಲ ಪೂರ್ವ ಉತ್ತರ ವಿರೋಧ ಆಗತ್ತಿಲ್ಲ ಅದರಿಂದ ವ್ಯಾಘಾತ ಅಂದ್ರೆ ಈ ರೀತಿ ಹೆಂಗದ इस वाक्य की न्याय ये 13 वचन व्याघात दोष युक्त होगा और इन जो भेद ಆಗಲೇ ಭೇದ ರಹಿತ ಆತ್ಮನಲ್ಲಿ ಅಂತ ಹೇಳಿದ್ದೆವು ಪ್ರಥಮ ಪಕ್ಷ ಇತ್ತಲ್ಲ ಹೌದಿಲ್ಲ ಈಗ ಎರಡನೇ ಪಕ್ಷದು जो भेद सहित आत्मा विषय आत्मा का भेद वर्तता है ये द्वितीय पक्ष है
ಭೇದ ಸಹಿತವಾದ ಆತ್ಮನಲ್ಲಿ ಆ ಭೇದ ಇರುತ್ತದೆ ಅಂತ ಹೇಳಿದ್ರೆ ಇದು ಎರಡನೇ ಪಕ್ಷ ಆಯ್ತು, ಹೌದಿಲ್ಲ? ಇದನ್ನ ಹೇಳ್ತೇನೆ ನಾ ಅಂದ. ಆಗಲೇ ಭೇದ ರಹಿತ ಆತ್ಮನಲ್ಲಿ ಭೇದ ಐತೆ ಅಂದ್ರೆ ವ್ಯಾಘಾತ ಬಂದಿತ್ತು. ಅದಕ್ಕೆ ನಾ ಭೇದ ರಹಿತ ಆತ್ಮನಲ್ಲಿ ಅಂತ ಹೇಳುದಿಲ್ಲ, ಭೇದ ಸಹಿತವಾದ ಆತ್ಮನಲ್ಲಿ ಆ ಭೇದ ಐತಿ ಅಂತ ಹೇಳ್ತೇನೆ ಅಂದ. ಹಾ, कहे द्वितीय पक्ष कहे तो जिस भेद करी सहित आत्मा है सो भेद अंदर जो भेद सहित आत्मा विषय आत्मा का भेद वर्तता है, ये द्वितीय पक्ष कहे तो जिस भेद करी सहित आत्मा, भेद सहित आत्मा ತಿಳಿಯಿಲ್ಲ, ಆ ಭೇದ ಸಹಿತ ಆತ್ಮ ಅಂತ ಹೇಳಿದ ಮೇಲೆ ಆತ್ಮ ಕರಿ ಸಹಿತ ಆತ್ಮ ಹೈ ಸೋ ಭೇದ ಅವ್ರ ಏ ಭೇದ ಅಂದ್ರ ಈಗ ಮೊದಲ ಇದ್ದದ್ದು ಅದು, ಹೌದಿಲ್ಲ? ಈಗ ಭೇದ ಸಹಿತ ಆತ್ಮ ಮೊದಲ ಭೇದ ರಹಿತ ಅಂತ ಹೇಳಿದ್ದು ಒಂದನೇ ಪಕ್ಷದಾಗ, ಗೊತ್ತಾಗತ್ತಿಲ್ಲ? ಅದು ಮುಗೀತು, ಅದನ್ನ ಹೇಳಿ ಮುಗಿಸೇವಿ, ವ್ಯಾಘಾತ ಬರ್ತೇಳಿ. ಇನ್ನ ಎರಡನೇ ಪಕ್ಷ ಏನು? ಭೇದ ಸಹಿತ ಆತ್ಮನಲ್ಲಿ, ಭೇದ ಸಹಿತ ಆತ್ಮನಲ್ಲಿ ಈ ಭೇದ ಇರ್ತೈತಿ ಅಂತ ಹೇಳಿದೇನಿ ಅಂದರೆ ಇದು ಅಂದ ಮೇಲೆ ಮೊದಲ ಭೇದ ಸಹಿತ ಆತ್ಮ ಐತೆ, ಮತ್ತ ಅವಾಗ ಈಗ ಏ ಭೇದ ಅಂದ್ರ ಈಗ ನೀ ಹೇಳು ಭೇದ ಕ್ಯಾ ಪರಸ್ಪರ ಏಕ ಹೈ ಕ್ಯಾ ದೋ ಹೈ? ಆ ಭೇದ ಸಹಿತ ಆತ್ಮನಲ್ಲಿ ಭೇದ ಐತೆ ಅಂದಿ, ಆ ಭೇದ ಸಹಿತ ಅಂದ್ರೆ ಮೊದಲೇ ಐತೆ ಅಲ್ಲಿ. ಮತ್ ಈ ಭೇದ ಏನ್ ಇವು ಎರಡು ಒಂದ ಹತ್ತೀವೋ ಏನು ಬೇರೆ ಬೇರೆ ಹತ್ತೀವೋ ಹಿಂಗ್ ಕೇಳ್ತೀವಿ ನಾವು. ಹಾ, ಆವಾಗ ಅವನು ಜೋ ಏಕೀ ಕೈತೋ, ಇಲ್ಲ ಅವು ಎರಡು ಬೇರೆ ಬೇರೆ ಅಲ್ಲ ಒಂದ ಅಂತ ಹೇಳಿದ್ರೆ आप ही करी सहित आत्मा विषय आप ही के ವರ್ತನೆ ತೆ ಅಂದ್ರ ಅಂದ ಅದು ಒಂದ, ಹೌದಿಲ್ಲ? ಎರಡಿಲ್ಲ ಒಂದ ಅಂತ ಹೇಳ್ದ. ಆ ಒಂದ ಆದದ ಮತ್ತೆ ಏನ್ ಮಾಡ್ತೈತೆ ಅದು ಭೇದ ಅಂತಂದ್ರ आप ही करी सहित आत्मा विषय आप ही के ವರ್ತನೆ ತೆ ಆತ್ಮಾಶ್ರಯ ದೋಷ ಹೋವೇಗ. ಅಲ್ಲಿ ವ್ಯಾಘಾತ ದೋಷ ಬಂದಿತ್ತು, ಇಲ್ಲಿ ಆತ್ಮಾಶ್ರಯ ದೋಷ ಬರ್ತೈತಿ. ಅಂದ್ರ ಇದು ಗೊತ್ತಾಗ್ತೇ ನಿಮಗೆ? ಅಂದರೆ ಏಕೈಕ ಆಯ್ತು, ಒಬ್ಬ ಒಂದ, ಅಲ್ಲಿ ಎರಡಿಲ್ಲ, ಅದು ಒಂದ, ಅದು ಇದು ಕೂಡಿ ಒಂದ, ಅದು ಭೇದ ಅಂತ ಹೇಳಿದ್ರೆ ಆ ಭೇದ ಆಪಹೀಕರಿ ಸಹಿತ ಆತ್ಮ ವಿಷಯ ಮೊದಲ ಅಲ್ಲಿ ಅಲ್ಲಿ ಇದ್ದ ಆತ್ಮ ಅಂತ ಹೇಳಿಸ್ಕೊಳ್ಳೋದು, ಹೌದಿಲ್ಲ? ಸಹಿತ ಅಂದ್ರ ಇದ್ದದ್ದ ಹೇಳಿಸ್ಕೊಳ್ಳೋದು. ಭೇದದ ಮಾಡಿಸ ಭೇದ ಅಂದ್ರ ತನಗೆ ಭೇದ ಮಾಡಿಸ್ಕೊಂಡದ್ದು ತಾನೇ ಆ ಪೀಕೆ ವರ್ತನೆತೆ, ಮತ್ತ ಇರೋದು ತಾನೇ. ಅಂದ್ರ ಏಕೈಕ ಹೇತು ಎರಡಿಲ್ಲಪ್ಪ, ಅವು ಒಂದ ಅದ. ಅಲ್ಲ ಆ ಭೇದ ಸಹಿತ ಆತ್ಮನಲ್ಲಿ ಈ ಭೇದ ಅಂತ ಹೇಳ್ದ. ಆ ಭೇದ ಈ ಭೇದ ಎರಡು ಬೇರೆ ಬೇರೆ ಹತ್ತೀಯೋ ಏನೋ ಒಂದ ಹತ್ತೀಯೋ ಅಂತ ಕೇಳಿದ್ವಿ. ಎರಡು ಒಂದ ಅಂದವು, ಒಂದ ಅಂದ್ರೆ ಒಂದ ಆಯ್ತ. ಒಂದ ಅಂದ್ಕೊಳ್ಳೇನ ಅದು ಏನ್ ಮಾಡ್ತತಿ? ಆಪೈಕರಿ ಸಹಿತ ಆತ್ಮ ವಿಷಯ ಅಂದ್ರೆ ಯಾವ ಆತ್ಮನಲ್ಲಿ ಆ ಭೇದ ಇತ್ತೋ ಅದು ಭೇದ ಮಾಡಿದ್ದು ತಾನೇ, ಮತ್ ತಾನೇ ಭೇದ ಅಂತ ಮಾಡಿಸ್ಕೊಂಡದ್ದು ತಾನೇ. ತನ್ನಿಂದ ಆತ್ಮನನ್ನು ಭೇದ, ಹೌದಿಲ್ಲ? ಆತ್ಮನನ್ನೇ ಭೇದ ಮಾಡಿದ್ದು, ಮತ್ತ ಆ ಆತ್ಮನಿಗಿಂತ ಈ ಭೇದ ಬೇರೆ ಅಲ್ಲ ಇದೆ. ಹಿಂಗ ಭೇದ ಮಾಡೋದು ತಾನೇ, ಭೇದ ಮಾಡಿಸ್ಕೊಂಡದ್ದು ತಾನೇ, ಹಿಂಗ ಆತ್ಮಾಶ್ರಯದು. ಅಂದ್ರೆ ಮಾಡೋದು ತಾನೇ, ಮಾಡಿಸ್ಕೊಳ್ಳೋದು ತಾನೇ. ಅಥವಾ ಇಲ್ಲಿಗೆ ನೀ ಹೆಂಗ ಬಂದೆಪ್ಪ? ಈಗ ಈ ನಮ್ಮ ಶಾಸ್ತ್ರ ನಡೆಯುವ ಈ ರೂಮಿಗೆ ನೀ ಹೇಗೆ ಬಂದಿ ಅಂತ ಕೇಳಿದೀವಿ ನಾವು. ನಾನು ಹೆಗಲ ಮೇಲೆ ಕೂತು ನಾ ಬಂದಿನಿ ಅಂತ. ಅಂದ್ರೆ ಹೆಗಲ ಮೇಲೆ ಕುಂಡ್ರವನು ತಾನೇ,
ಕೂಡಿಸಿಕೊಳ್ಳವನು ತಾನೇ, ಭೇದ ಮಾಡೋದು ತಾನೇ, ಭೇದ ಮಾಡಿಸಿಕೊಳ್ಳೋದು ತಾನೇ. ಹಿಂಗದ. ಆದ್ದರಿಂದ ಆತ್ಮಾಶ್ರಯ ಬರ್ತದ ಅಂತೇಳಿ. आत्माश्रय दोष होएगा। इन जो जिस भेद करी सहित आत्मा है, इन ಯಾವುದು जो भेद करी सहित आत्मा ಅಂದ್ರೆ ಇದ್ದ ಭೇದ. ಅಲ್ಲಿ ಮೊದಲ ಸಹಿತ ಅಂದ್ರೆ ಭೇದದಿಂದ ಮೊದಲ ಕೂಡೈತಲ್ಲ, ಭೇದ ಕರಿ ಸಹಿತ ಆತ್ಮನಲ್ಲಿ ಅಂದ್ರೆ ಭೇದವಿದ್ದ ಆತ್ಮನಲ್ಲಿ ಸೋ ಅಂದ್ರ ಆ ಮೊದಲೇ ಆತ್ಮನಲ್ಲಿ ಇದ್ದ ಭೇದ. आत्मा का विशेषण रूप भेद अंದ್ರ ಈ ಮೊದಲೇ ಏನೈತಲ್ಲ ಅದು ಆತ್ಮನಲ್ಲಿ ವಿಶೇಷಣ ರೂಪದಿಂದ ಐತೆ ಅದು भेद. इन विशेषण रूप भेद और ये भेद दोनों ಅಂದ್ರೆ ಈಗ ಹೇಳೋ ಭೇದ ಮೊದಲ ವಿಶೇಷಣ ರೂಪದಿಂದ ಐತೆ ಒಂದ, ಅದು ಮತ್ತ ये भेद ಅಂದ್ರೆ ಈಗ ಹೇಳೋ ಭೇದ. ये दोनों परस्पर भिन्न है ऐसे कहतीವಿ. ಎರಡು ಪರಸ್ಪರ ಬ್ಯಾರೆ ಅದಾವು ಅಂದ್ರೆ ಆಗಲೇ ಒಂದಾದಾವ ಅಂತ ಹೇಳಿದ್ ನಾವು. ಈಗ ಅವು ಬ್ಯಾರೆ ಬ್ಯಾರೆ ಅದಾವು, ಒಂದಿಲ್ಲ ಅಂತ ಹೇಳ್ದತ್ತಿರಿ. ಭಿನ್ನ ಏಕಾಯಿತು. ಏನ कहे तो जिस आत्मा के जिस आत्मा के ವಿಶೇಷಣ ರೂಪ ಭೇದ ಅಂದ್ರೆ ಈ ಆತ್ಮನಲ್ಲಿ ಮೊದಲೇನು ವಿಶೇಷಣ ರೂಪ ಭೇದ ಐತಲ್ಲ ಅಂದ್ರೆ ಮೊದಲೇ ಇದ್ದ ಭೇದ. ಏನ್ ಹೇಳಕತ್ತೇನ ಒಂದು ನಂಬರ್ ಕದೇನೀಗ जिस आत्मा के विशेषण रूप भेद को भी भेद रहित आत्मा विषय तो रहना संभव है नहीं. अंದ್ರ ಆ ಆತ್ಮನಲ್ಲಿ ವಿಶೇಷಣ ರೂಪ ಭೇದ ಏನು ಮೊದಲಿದ್ದ ಭೇದ ಐತಲ್ಲ ಅದು ಭೇದ ರಹಿತ ಆತ್ಮನಲ್ಲಿ ಅಂತೂ ಹೇಳು ಸಂಭವಿಸಂಗಿಲ್ಲ. ಭೇದ ಮತ್ತು ಸಹಿತನ ವಿಶೇಷಣ ರೂಪದಿಂದ ಐತೆ ಅದು ಮೊದಲ, ಆದ್ದರಿಂದ ಭೇದ ರಹಿತ ಅಂತ ಹೇಳಕ್ ಬರಂಗಿಲ್ಲ. ಕೈನ ಸಂಭವೇನೇ ಯಾಕೆ ಹಂಗೆ ಹೇಳಿದ್ರೆ ವ್ಯಾಘಾತ ಬರ್ತೈತೆ ಅಂತ ಹೇಳಿದ್ರೆ. किंतु भेद सहित आत्मा विषय रहना कहा चाहिए. भेद सहित आत्मನಲ್ಲಿ ಅದು ಐತಿ ಅಂತ ಹೇಳ್ಬೇಕು. ಯಾತೆ आत्मा विषय प्रथम भेद की, प्रथಮ ಭೇದ ಅಂದ್ರೆ ಮೊದಲೇ ಇದ್ದ ಭೇದ. ಸ್ಥಿತಿ ಅರ್ಥ ಅಂದ್ರೆ ಮೊದಲೇ ಇದ್ದ ಭೇದದ ಇರುವಿಕೆಗಾಗಿ ಅದರ ಸ್ಥಿತಿಗಾಗಿ. ದ್ವಿತೀಯ ಭೇದಕ್ಕೂ ವಿಶೇಷಣ ಕಯಿತು. ಇನ್ನು ಎರಡನೇ ಭೇದವನ್ನು ವಿಶೇಷಣ ಅಂತ ಹೇಳಿದರೆ ಅಂದ್ರ ಅದೇ ಅಂದ್ರ ಏನು ನಿಂದ್ರ किंतु ಭೇದ ಸಹಿತ ಆತ್ಮ ವಿಷಯ रहना कहा. ಭೇದ ಸಹಿತವಾದ ಆತ್ಮನಲ್ಲೇ ಆ ಭೇದ ಐತಿ ಅಂತ ಹೇಳ್ಬೇಕಾಯ್ತು. ಯಾತೆ ಆತ್ಮ ವಿಷಯ ಪ್ರಥಮ ಭೇದಕ್ಕೆ ಸ್ಥಿತಿ ಅರ್ಥ ಅಂದ್ರೆ ಪ್ರಥಮ ಭೇದಕ್ಕೆ ಅಂದ್ರೆ ಮೊದಲೇ ಒಂದು ಭೇದ ಐತಲ್ಲ ಅಲ್ಲಿ ಅದರ ಸ್ಥಿತಿ ಅರ್ಥ ಸಲುವಾಗಿ ದ್ವಿತೀಯ ಭೇದಕ್ಕೂ ವಿಶೇಷಣ ಕಯಿತು. ಅದರ ಸಲುವಾಗಿ ಎರಡನೇ ಭೇದಕ್ಕೆ ನಾವು ವಿಶೇಷಣ ಅಂತ ಹೇಳಿದರೆ ಕಯಿತು. और द्वितीय भेद की स्थिति अर्थ ಮೊದಲನೇ ಭೇದದ ಸ್ಥಿತಿ ಅರ್ಥ ಎರಡನೇ ಭೇದದ ವಿಶೇಷಣ ಅಂತ ಹೇಳ್ಬೇಕಾದ. ಇನ್ನ ಎರಡನೇ ಭೇದದ ಸ್ಥಿತಿ ಸಲುವಾಗಿ ದ್ವಿತೀಯ ಭೇದಕ್ಕೆ ಸ್ಥಿತಿ ಅರ್ಥ
ಪ್ರಥಮ ಭೇದಕ್ಕೂ ವಿಶೇಷಣ ಕೈತಿ. ಈಗ ಎರಡದಾವ, ಅದು ಇರ್ಬೇಕಾದ್ರೆ ಅದಕ್ಕೆ ಆಶ್ರಯ ಏನು ಇದು. ಈಗ ಮೊದಲೊಂದೈತೆ, ಈಗ ಹಿಂದಿಗಡೆ ಅದು ಆ ಮೊದಲನೇದು ಇರಬೇಕಾದ್ರೆ ಅದಕ್ಕೆ ಆಶ್ರಯ ಇದು. ಈ ಎರಡನೇ ಭೇದ ಇರ್ಬೇಕಾದ್ರೆ ಆಶ್ರಯ ಅದು. ಹಿಂಗೆ ಪರಸ್ಪರ ಪರಸ್ಪರ ಆಶ್ರಯ ಮಾಡ್ತಾವಲ್ಲ, ಪರಸ್ಪರಕ ಸ್ಥಿತಿಯ ಅರ್ಥ ಪರಸ್ಪರಕ್ಕೆ ಅಪೇಕ್ಷೆ ಅವನೈತಿ. ಪರಸ್ಪರ ಅಪೇಕ್ಷೆ ಮಾಡ್ತಾವ, ಅದು ಇರ್ಬೇಕಾದ್ರೆ ಇದು ಬೇಕು, ಇದು ಇರ್ಬೇಕಾದ್ರೆ ಅದು ಬೇಕು. ಅದಿಲ್ಲ, ಇಲ್ಲಿ ಅನ್ಯೋನ್ಯಾಶ್ರಯ ದೋಷ ಅಂತಾರೆ ಅದಕ್ಕೆ. ಪರಸ್ಪರ ಅಪೇಕ್ಷೆ ಮಾಡಿದರೆ ಅನ್ಯೋನ್ಯಾಶ್ರಯ, ಎರಡರಲ್ಲೇ ತಿರುಗುತ್ತಿದ್ದರೆ ಅದೇ ಅಂದ್ರ ಈ ಒಬ್ಬ ಹುಡುಗ ಇವ್ ಹೆಂಗ್ ಇವನು ಯಾರಿಂದ ಹುಟ್ಟದ? ಅವ್ರ ಅಪ್ಪನಿಂದ ಹುಟ್ಟದ, ಅವ್ರ ಅಪ್ಪ ಇವನಿಂದ ಹುಟ್ಟದ. ಹಿಂಗದ ಎರಡರಲ್ಲಿ. ಅಥವಾ ಅದನ್ನ ಸಂಕಲ್ಪ ಹಿಂಗ್ ಮಾಡ್ಬೇಕಾದ, ಇದು ಇರ್ಬೇಕಾದ್ರೆ ಅದನ್ನ ಅಪೇಕ್ಷೆ ಮಾಡ್ತೈತಿ, ಅದು ಇರ್ಬೇಕಾದ್ರೆ ಇದನ್ನ ಅಪೇಕ್ಷೆ ಮಾಡ್ತೈತಿ. ಹಿಂಗ ಹೇಳ್ತಾ? ಎರಡರಲ್ಲಿ ಅಪೇಕ್ಷೆ ಮಾಡಿದ್ರ ಅನ್ಯೋನ್ಯಾಶ್ರಯ ದೋಷ ಅಂತಾರೆ ಅದಕ್ಕೆ. ಅನ್ಯೋನ್ಯಾಶ್ರಯ ದೋಷ ಬಂತದು, ಹೌದಲ್ಲ? ಹೋವೇಗ ಏನ ಎರಡನೇ ನಂಬರ್, ಜೋ ಆತ್ಮ ವಿಷಯ ದ್ವಿತೀಯ ಭೇದಕ್ಕೆ ಸ್ಥಿತಿ ಅರ್ಥ. ಇನ್ನ ಒಂದು ವೇಳೆ ಆತ್ಮನಲ್ಲಿ ಎರಡನೇ ಭೇದದ ಸ್ಥಿತಿ, ಯಾಕ भेद की स्थिति अर्थ ताके आश्रय आत्मा को भेद सहित कहने को अंದ್ರ ಆತ್ಮನಲ್ಲಿ ದ್ವಿತೀಯ ಭೇದದ ಇರುವಿಕೆಯ ಸಲುವಾಗಿ ಅಥವಾ ಸಿದ್ಧ ಆಗುವ ಸಲುವಾಗಿ ಅದರ ಆಶ್ರಯ ಆತ್ಮನಿಗೆ ಭೇದ ಸಹಿತ ಅಂತ ಹೇಳ್ಬೇಕಲ್ಲ. ಅವನು ಭೇದ ಐತೆ ಅಲ್ಲ ಅವನು. ತಾಕ ವಿಶೇಷಣ ತೃತೀಯ ಭೇದ ಮಾನೇತೋ, ಇನ್ನ ಆ ಭೇದ ಸಹಿತ ಅಂತ ಹೇಳೋ ಸಲುವಾಗಿನ ಅದರ ವಿಶೇಷಣ ಮತ್ತು ತೃತೀಯ ಭೇದ ಇಲ್ಲಿ ವ್ಯಾಘಾತ ಬರ್ತೈತಿ. ಎರಡರಲ್ಲೇ ಇದ್ರೆ ವ್ಯಾಘಾತ ಬರ್ತೈತಿ. ಅದಕ್ಕೆ ಬಿಟ್ಟು ಮೂರನೇದು ಹೇಳಿದೆವು. ಮೂರನೇದು ಹೇಳ್ದ, ಮೂರನೇದು ಹೇಳಿದ್ರ ಈಗ ಒಂದನೇದು ಇರ್ಬೇಕಾದ್ರ ಎರಡನೇದು ಬೇಕು, ಎರಡನೇದು ಇರ್ಬೇಕಾದ್ರ ಮೂರನೇದು ಬೇಕಾ? ಮೂರನೇದು ಇರ್ಬೇಕಾದ್ರ ಒಂದನೇದೇ ಬೇಕು. ಹಿಂಗ್ ಮೂರರಲ್ಲಿ ತಿರುಗೋದು. ಇದು ಮೂರರಲ್ಲಿ ಪರಸ್ಪರ ಎರಡರಲ್ಲಿ ತಿರುಗಿದ್ರ ಅನ್ಯೋನ್ಯಾಶ್ರಯ ಅಂತಾರ, ಮೂರರಲ್ಲಿ ತಿರುಗಿದ್ರೆ ಚಕ್ರಿಕಾಪತ್ತಿ ಅಂತಾರ. ತಿಳಿತಾ? ಅಂದ್ರ ಅದ ಏನು ಮೂರು ಒಲಿಗುಂಡಿನ ಗತಿ ಮೂರು ಗುಂಡು ಮಾಡೋದು. ಹಿಂಗ ಇದು ಇರ್ಬೇಕಾದ್ರೆ ಇದು ಬೇಕು, ಇದು ಇರ್ಬೇಕಾದ್ರೆ ಇದು ಬೇಕು, ಇದು ಇರ್ಬೇಕಾದ್ರೆ ಅದು ಬೇಕು. ಹಿಂಗ ಅಲ್ಲೇ ತಿರುಗ್ತತಿ. ಹಿಂಗ ಗೊತ್ತಾಗತ್ತಿಲ್ಲ? ಹಿಂಗ ಈಗ ಅನ್ಯೋನ್ಯಾಶ್ರಯ ಅನ್ಯೋನ್ಯಾಶ್ರಯ ಮುಗೀತಲ್ಲ. ಈಗ ಅನ್ಯೋನ್ಯಾಶ್ರಯ ದೋಷವು ಈಗ ಇಲ್ಲಿ ಚಕ್ರಿಕಾ ದೋಷಕ್ಕೆ ಬಂದೇವಿ, ಹೌದಿಲ್ಲ? ಇನ್ನು ಮೂರನೇ ನಂಬರ್, ಜೋ ತೃತೀಯ ಭೇದಕ್ಕೆ ಸ್ಥಿತಿ ಅರ್ಥ. ಅಂದ್ರ ಈಗ ಮೂರಕ್ಕೆ ಬಂದಿದ್ದೀವಿ ನಾವು, ಹೌದಿಲ್ಲ? ಅದ ನೆನಪೈತಿ. ಒಂದನೇದಕ್ಕ ಎರಡನೇದ್ದು, ಎರಡನೇದಕ್ಕ ಮೂರನೇದ್ದು, ಮೂರನೇದಕ್ಕ ಒಂದನೇದು ಅಂದ್ಕೊಂಡೇನ ಅಲ್ಲಿ ಚಕ್ರಿಕಾಪತ್ತಿ ಬತ್ತ. ಅದಕ್ಕೆ ಅಲ್ಲಿ ಮೂರನೇದ್ದು ಒಂದನೇದ್ದು ಹೇಳಾರ್ದನ ಆ ತೃತೀಯ ಭೇದಕ್ಕೆ ಸ್ಥಿತಿ ಅರ್ಥ भेद के आश्रय आत्मा को भेद सहित करने को, ಅದು ಅದ್ರ ಭೇದ ಸಹಿತ ಐತಲ್ಲ. ಮೂರನೇದ್ದು
ತಾಕ ವಿಶೇಷಣ ರೂಪ ಅನ್ಯ ಚತುರ್ಥ ಭೇದ ಕಹೆ. ಅದಕ್ಕೆ ಅಲ್ಲಿ ಮೂರನೇದಕ್ಕೆ ಅವಳಿದ್ರೆ ಚಕ್ರಿಕಾಪತ್ತಿ ಆಕತ್ತೆ ಅಂತೇಳಿ ನಾಲ್ಕನೇದನ್ನು ಹೇಳ್ತೀವಿ. ಹೇಳ್ತಾ ಹಾ ಚತುರ್ಥ ಭೇದ ಕಹೆ ತೋ ಕಹೆ ಫೇರ್ ಚತುರ್ಥ ಭೇದಕರಿ ಸ್ಥಿತಿಯಾರ್ಥ. ಇನ್ನು ನಾಲ್ಕನೇದ ಅದಕ್ಕೆ ಯಾವ್ದು ಕಾರಣ ಅಂತ ಹೇಳಿದ್ರೆ ಪಂಚಮ್ ಭೇದ. ಹಾ ತೃತೀಯಕ್ಕೆ ಯಾವ್ದು ಕಾರಣ ಅಂದ್ರೆ ಚತುರ್ಥ ಹೇಳಿದೆ. ಚತುರ್ಥಕ್ಕೆ ನಾಲ್ಕನೇದು ಕಾರಣ. ನಾಲ್ಕನೇದಕ್ಕೆ ಯಾವ್ದು ಕಾರಣ? ಐದನೇದು. ಅವ್ರ ಕೈತೋ ಹಿಂಗ ಹಿಂಗ ಒಂದಕ್ಕೊಂದು ಹಂಗ ಮುಂದೆ ಹೇಳ್ಕೊತ ಹೋಗ್ಬಿಟ್ರು. ಅದಕ್ಕೆ ಅದ ಐದನೇದು, ಐದನೇದಕ್ಕೆ ಆರನೇದು, ಏಳನೇದು, ಹಿಂಗ 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 ಹೇಳ್ಕೊತ ಆದ ಕೂಡಲೇನ ಪ್ರಮಾಣಕರಿ ಭೇದ ಕಿ ಧಾರಣ ರೂಪ ಅನವಸ್ಥಾ ದೋಷೋವೇಗಿ. ಹಿಂಗ ಒಂದು ಇದಕ್ಕೆ ಅದು ಮತ್ತೊಂದಕ್ಕೆ ಅದು ಮತ್ತೊಂದು ಮತ್ತೊಂದು ಹೊತ್ತು ಹಿಂಗ ಮುಂದೆ ನಾ ಮೂರನೇದಕ್ಕೆ ನಾಲ್ಕನೇದಕ್ಕೆ ಐದನೇದಕ್ಕೆ ಆರನೇದು ಹೇಳ್ಕೊತ ಹೋದೆ ಅಂದ್ರೆ ಅದು ಏನಾಕತಿ? ಅನವಸ್ಥಾ ದೋಷ ಬರ್ತೈತಿ. ಅನವಸ್ಥಾ ದೋಷ ಅಂದ್ರ ಅನವಸ್ಥಾ ದೋಷ ಅಂದ್ರ ಪ್ರಮಾಣ ಶೂನ್ಯ ಅನೇಕ ನವೀನ ಕಲ್ಪನಾ ಅನವಸ್ಥಾ. ಹಂಗ ಮುಂದೆ ಹೇಳ್ಕೋದು ಹೋಗುದು ಹಂಗ ಅದಕ್ಕೇನ ಪ್ರಮಾಣ ಇಲ್ಲ ಏನಿಲ್ಲ. ಅದಕ್ಕೆ ಪ್ರಮಾಣ ಶೂನ್ಯ ಅನೇಕ ನವೀನ ಕಲ್ಪನಾ. ಇದಕ್ಕೆ ಐದನೇದು, ಇದಕ್ಕೆ ಆರನೇದು, ಅದಕ್ಕೆ ಏಳನೇದು, ಮುಂದಿನಕ್ಕೆ ಎಂಟನೇದು, ಎಂಟನೇದಕ್ಕೆ ಒಂಬತ್ತನೇದು, ಹತ್ತನೇದು, ಹನ್ನೊಂದನೇದು, ಹನ್ನೆರಡು, ಹಂಗ ಹೋಗುದ ಗಾಡಿ. ಹಿಂಗ ಅನೇಕ ನವೀನ ಕಲ್ಪನಾ ಇವು. ಹಿಂಗ್ ಮಾಡ್ಕೋತ ಹೋದ್ರೆ ಅನವಸ್ಥಾ ದೋಷ ಬರುತ್ತದೆ ಅಂತಾರೆ. ಅದಕ್ಕೆ ಪ್ರಮಾಣ ಶೂನ್ಯ ಅನೇಕ ನವೀನ ಕಲ್ಪನಾ ಅನವಸ್ಥಾ. अनवस्था होगी एन याते आत्मा का परस्पर भेद नानत्व अंदर अनेकत्व असंगते. ಅದಕ್ಕೆ ಆತ್ಮ ಅನೇಕತೆ ಹೇಳುವುದೇ ಇಲ್ಲಿ ತಪ್ಪೈತೆ. ಅವರು ಅನೇಕ ಆತ್ಮರು ಅಂತ ಹೇಳಿದ್ರು. ಹಾ ನಾನತ್ವ ಅಂದ್ರೆ ಅನೇಕತಾ ಅಸಂಗತೆ. ಏ ಭೇದ ಬಾಧಕ ಯುಕ್ತಿ. ಇದು ಏನಂತಾರೆ ಇದಕ್ಕೆ ಶಾಸ್ತ್ರದಲ್ಲಿ ಅಂದ್ರೆ ಭೇದವನ್ನು ಬಾಧ ಮಾಡತಕ್ಕಂಥ ಯುಕ್ತಿ ಅಂತಾರೆ ಇದಕ್ಕೆ. ಇದು ಯುಕ್ತಿಯಿಂದ ಸಿದ್ಧ ಮಾಡೋದು. ಇದಕ್ಕೆ ಬುದ್ಧಿಯ ಬಲ ಬಹಳಷ್ಟು ಬೇಕು. ಇದಕ್ಕೆ ಬುದ್ಧಿ, ಚತುರ್ ಬುದ್ಧಿ ಬೇಕು ಅದಕ್ಕೆ. ಅಂದ್ರೆ ಕೆಲಸ ನಡೀತೈತೆ. ಹೆಂಗದ ಈಗ ನಾ ಎಲ್ಲ ತಿಳಿಸಿ ಹೇಳಿ, ಈಗ ನೀನು ತಿಳಿಸಿ ಹೇಳಿದ್ರೆ ಅಂದ್ಕೊಳ್ಳೇನ ಬತ್ತವಿರಿ ಸಾಧ್ಯನೇ ಇಲ್ಲ ಅಂತ. ಹೇಗ ಅದಕ್ಕೆ ಮತ್ ಬುದ್ಧಿ ಇತ್ತು ಅಂದ್ರೆ ತಿಳಿಸಿ ಹೇಳ್ತಾನ. ಹೆಂಗದ ನಾವು ಒಂದ ಸಲ ಕೇಳೇವಿ. ಹಾ ಒಂದ ಸಲ ಕೇಳೇವಿ. ಸೋಲಾಪುರದಾಗ ಮಂದಿ ದಿಂಗ್ ಬರ್ತಿ ಗಾಬರಿ ಆಗಿಬಿಟ್ರು ಅವ್ರು. ನಾ 1 ವರ್ಷ ಅಭ್ಯಾಸ ಮಾಡೀನಲ್ಲಿ ಇದ್ದು, ಅವರು 18 ವರ್ಷ ಅಭ್ಯಾಸ ಮಾಡಿದ್ರು. ಆದ್ರೂ ಅವ್ರಿಗೇನು ಬರ್ತಿದ್ದಿಲ್ಲ. ನಾ ಗ್ರಂಥಿಂದ ಹಂಗ ಹೇಳ್ತಿದ್ದೆ. ಅದನ್ನ ಅವ್ರು ಹಿಂಗ ಆದ್ರ ಅವ್ರು ಆ ಮಹಾರಾಜರಂದ್ರು ಅವ್ರಿಗೆ ನಿಮ್ಗೆ ಕೂಡ ಹೇಳಿಲ್ಲ. ಅವಾಗೇನು ಬೇರೆ ಸ್ಪೆಷಲ್ ಏನು ಹೇಳಿಲ್ಲ. ನಾ ಇಲ್ಲಿ ಇರಂಗೇ ಇಲ್ಲ, ನೀವ ಕೂಡಿರ್ತೀರಿ ಇಲ್ಲಿ ಅಂದ್ರೆ ಅದು ಅಧಿಕಾರಿ ಭೇದ ಐತೆ. ಅಂದ್ರೆ ಉತ್ತಮಾಧಿಕಾರಿ ಒಂದ್ಸಲ ಹೇಳಿದ್ರೆ ಎಲ್ಲ ಟಿಪ್ ಟೇಪ್ ಆಗಿಬಿಡ್ತೈತ್ರಿ ಕಾಳು. ನೀವು ಈಗ 18 ವರ್ಷ ಕೇಳಿರಿ, ಇನ್ನು ಮುಂದೆ 18 ವರ್ಷ ಇನ್ನ 18 ವರ್ಷ ಕೇಳಿದ್ರು ಇಟ್ಟೇ ಇರ್ತೀರ ಅಂದ್ರೆ ಹಂಗದ. ಅದಕ್ಕೆ ಭಾಳ ಮಂದಿ ಟಿಪ್ಪಣಿ ಹೇಳಂಗಿಲ್ಲ. ಬೇಡಪ್ಪ ಎಲ್ಲಿದೈತಿ ಕಡ ಇದ್ರ ಏನು ಹೋಗಿ ಸಿಗ್ಬಿಡೋದು. ಅದ ಅವ್ರ ಗುರುಗಳು ಹೇಳಿಲ್ಲ. ಮತ್ತೆ ಯಾಕೆ ಸುಮ್ಮ ಅಂತ ಹೇಳಿಬಿಟ್ಟು ಅದ್ ಮ್ಯಾಲೆ ಏನ್ ಹೇಳ್ಯಾರ ಅದ ಅರ್ಥ ಹೇಳ್ಕೊಂಡು ಹೋಗ್ಬಿಡ್ತು. ಹಾ ಆಯ್ತಾ ಸತ್ತೋತಂದ್ರೆ ಹ್ಮ್. ಆ
ಈಗ ಎಲ್ಲಿ ಬಂತು? ಯಾತೆ परस्पर नहीं असंगत है। भेदवाद की युक्ति नैयायिक आदि सर्व भेदवादी की करी ಸಮ್ಮತ ಭೇದಕಿ ಖಂಡಕ ಈ ನೈಯಾಯಿಕ ಮೊದಲಾದವರು ಈ ಸಾಂಖ್ಯರು ಒಪ್ಪ್ಯಾರ ಮತ್ತು ನೈಯಾಯಿಕರು ಅವರು ಆತ್ಮಗಳನ್ನ ಅನೇಕ ಅಂತಾರ. ಆ, ಭೇದವಾದಿಗಳೆಲ್ಲ ಸಾಂಖ್ಯರಂತೆ ನೈಯಾಯಿಕರು ಕೂಡ ಅದಕ್ಕೆ ಸರ್ವ ಭೇದವಾದಿ ಅಂದ್ರು. ಎಷ್ಟು ಭೇದವಾದಿಗಳದಾರಲ್ಲ, ಆತ್ಮ ಬ್ಯಾರೆ ಬ್ಯಾರೆ ಅನೇಕ ಹೇಳವ್ರು, ಅಥವಾ ಜೀವೇಶ್ವರರಲ್ಲಿ ಭೇದ, ಜೀವರಲ್ಲಿ ಪರಸ್ಪರ ಭೇದ, ಹಿಂಗೆಲ್ಲ ಅದಾವ. ಈ ಭೇದ ಹೇಳವ್ರು ಯಾರು ಹೇಳೋಲ್ಲ, ಅವ್ರೆಲ್ಲರಿಗೂ ಭೇದ ಇದ ಯುಕ್ತಿ ಅವ್ರಿಗೆಲ್ಲರಿಗೂ ಹೆಂಗೆ ಭೇದಕ್ಕೆ ಖಂಡಕ್ಕೆ ಯುಕ್ತಿ, ಭೇದವನ್ನು ಖಂಡನ ಮಾಡುವ ಯುಕ್ತಿ ಅವ. ಇಲ್ಲಿಗೆ ಟಿಪ್ಪಣಿ ಸಮಾಪ್ತಿ. ಆಚೆ ಕಡೆದು ಬಂದೈತಿ ಇದು, ಇಲ್ಲಿ ಹೌದಿಲ್ಲ? ಇಲ್ಲಿದೈತಿ. ಆಯ್ತು. ಈಗ 343ನೇ ಅಂಕ ಬರಬರಿ. 343ನೇ ಅಂಕ पूर्व पक्षी. एक पूर्व पक्षी ಹೇಳ್ತಾನೆ, तैसे न्याय मत में भी आत्मा का भेद है, सो भी असंगत है. ಅಲ್ಲಿ ಸಾಂಖ್ಯ ಮತದ ಹೇಳಿದ್ರಲ್ಲ, ಅದರಂತೆ ನ್ಯಾಯ ಮತದಲ್ಲಿಯೂ ಕೂಡ ಆತ್ಮನ ಭೇದ ಅವ್ರು ಹೇಳ್ತಾರೆ, ಅದು ಕೂಡ ಅಸಂಗತವಿದೆ. ಕಾಯತೆ ಏ ನ್ಯಾಯಿಕ ಸಿದ್ಧಾಂತ. ಅಲ್ಲಿ ಸಾಂಖ್ಯ ಮತದ ಎಲ್ಲ ಹೇಳ್ಕೊಂಡು ಬಂದಾರ ಅಲ್ಲಿ, ಹೌದಿಲ್ಲ? ಅವ್ರ ಮತ ಹೇಳಿ ಅದನ್ನ ಹಿಂದಿಗಡೆ ಖಂಡನ ಮಾಡಿ, ಇಲ್ಲಿನೂ ಕೂಡ ಈಗ ಹಂಗ ಮಾಡ್ತಾರೆ. ನ್ಯಾಯದ ಸಿದ್ಧಾಂತ ಏನೈತಿ ಅದನ್ನ ಈಗ ತೋರಿಸ್ಕೊಡ್ತಾರೆ. ಸುಖ ದುಃಖ ಜ್ಞಾನ ಇಚ್ಛಾ ದ್ವೇಷ ಪ್ರಯತ್ನ ಧರ್ಮ ಅಧರ್ಮ ಜ್ಞಾನಕ್ಕೆ ಸಂಸ್ಕಾರ, ಇವು ಎರಡು ಕೂಡಿ ಜ್ಞಾನಕ್ಕೆ ಸಂಸ್ಕಾರ, ಅದಕ್ಕೆ ಭಾವನಾನು ಅಂತಾರೆ. ಜ್ಞಾನದ ಸಂಸ್ಕಾರ ಅಂದ್ರೂ ಒಂದೇ, ಭಾವನಾ ಅಂದ್ರೂ ಒಂದೇ. ಸಂಖ್ಯಾ ಪರಿಮಾಣ ಪೃಥಕತ್ವ ಸಂಯೋಗ ವಿಭಾಗ ये 14 गुण जीव रूप आत्मा विषय है. ಆ ಜೀವನಲ್ಲಿ 14 ಈ ಗುಣಗಳು ಇರುತ್ತವೆ ಅಂತ ಹೇಳ್ತಾರೆ ಅವರು ನೈಯಾಯಿಕರು. ಸುಖ ದುಃಖ ಜ್ಞಾನ ಇಚ್ಛಾ ದ್ವೇಷ ಇವು ಗೊತ್ತಾಕವು, ಹೌದಲ್ಲ? ಸುಖ ದುಃಖ ಜ್ಞಾನ ಇಚ್ಛಾ ದ್ವೇಷ ಮತ್ತು ಪ್ರಯತ್ನ, ಧರ್ಮ ಅಧರ್ಮ ಮತ್ತು ಜ್ಞಾನದ ಸಂಸ್ಕಾರ. ಸಂಖ್ಯಾ ಅಂದ್ರೆ ಗೊತ್ತಾಗ್ತಾನೆ, 1 2 3 ಅಂದ್ರೆ ಹಿಂಗೆ ಅಂಕಿ, ಅದಕ್ಕೆ ಸಂಖ್ಯೆ ಅಂತಾರೆ. ಪರಿಮಾಣ ಅಂದ್ರೆ ಅಳತೆ. ಪ್ರಮಾಣ ಅಂದ ಕೂಡ ಶ್ರುತಿ ಪ್ರಮಾಣ ಏನು ಸ್ಮೃತಿ ಪ್ರಮಾಣ, ಅಳತೆ. ಪೃಥಕತ್ವ ಅಂದ್ರೆ ಭಿನ್ನಪಡಿಸುವಿಕೆ. ಪೃಥಕ್ ಅಂದ್ರೆ ಭಿನ್ನಪಡಿಸೋದು. ಶೇಂಗಾದ ಸೊಟ್ಟಿ ಮತ್ತು ಕಾಳನ್ನ ಭಿನ್ನಪಡಿಸೋದು. ಸಂಯೋಗ ಕೂಡುವಿಕೆ, ವಿಯೋಗ ಭಿನ್ನ ಮಾಡುವಿಕೆ. ये 14 गुण जीव रूप आत्मा विषय है. जीवात्मनो गुणस्तु 14 तथा च भाषा परिच्छेदः बुद्ध्यादि षट्कम संख्यादि पंचकम भावना तथा धर्म ಗುಣ ಏತೆ ಆತ್ಮನಸ್ಸು 14 ಗುಣ. ಇವೆಲ್ಲ ಅಂದ್ರೆ
ಅದು ಸಂಸ್ಕೃತದಲ್ಲಿ ಸೂತ್ರ ಐತೆ, ಅದು ನ್ಯಾಯ ಸೂತ್ರ. ಅದು ಹೇಳಿದೆ. ಇಲ್ಲಿ ಸ್ಪಷ್ಟ ಬ್ಯಾರೇನ ಬರ್ದಾರ ನಾವು ಮತ್ತೆ ಆಗಲಿ. ಅಂದರೆ ಈ 14 ಗುಣಗಳು ಎಲ್ಲಿರ್ತಾವು? ಜೀವರೂಪ ಆತ್ಮ ವಿಷಯ. ಜೀವಾತ್ಮನಲ್ಲಿ ಇರ್ತಾವ. ಆತ್ಮನಲ್ಲಿ ಗುಣ ಇರ್ತದೆ, ನಿರ್ಗುಣ ಸ್ವರೂಪ ಅವನಲ್ಲಿ ಹೆಂಗಿರ್ತಾವ? ಜೀವರೂಪ ಆತ್ಮನಲ್ಲಿ ಇರ್ತಾವ. ನೈಯಾಯಿಕರ ಮತ. ಇನ್ನ ಇವುಗಳಲ್ಲಿ ಸಂಖ್ಯಾ, ಪರಿಮಾಣ, ಪೃಥಕತ್ವ, ಸಂಯೋಗ, ವಿಭಾಗ, ज्ञान, इच्छा, ये प्रयत्न और प्रयत्न, ये 8 गुण. संख्या, परिमाण, पृथक 3, संयोग, विभाग 2, 5, इच्छा, ज्ञान, इच्छा, प्रयत्न इವು 3. ಈ 8 ಗುಣ ಏನಿದಾವಲ್ಲ, ಪ್ರಯತ್ನ ಏ 8 ಗುಣ ಹೌದಿಲ್ಲ? 8 ಗುಣ ಅಂದ್ರೆ 8 ಗುಣಗಳು ಈಶ್ವರ ಮೇಲೆ ಐತೆ. ಅವು ಈಶ್ವರನಲ್ಲಿ ಒಪ್ತಾರೆ ಅವರು. ಆ 14 ಗುಣಗಳು ಜೀವನಲ್ಲಿ ಒಪ್ತಾರೆ. ಈ 8 ಗುಣಗಳು ಈಶ್ವರನಲ್ಲಿ ಇರುತ್ತವೆ ಅಂತ ಹೇಳ್ತಾರೆ. ಹಂಗಾರೆ ಈಶ್ವರ ಅಂತ ಯಾರಿಗೆ ಅನ್ಬೇಕು ಅಂತ ಕೇಳಿದ್ರೆ ಅವ್ರ ಲಕ್ಷಣ ಇದು ಏನು? ನಿತ್ಯ ಜ್ಞಾನ ಅಧಿಕರಣಂ ಈಶ್ವರ. ನಮ್ಮ ವೇದಾಂತ ಅಲ್ಲ, ಮತ್ತೆ ಇಲ್ಲಿಗೆ ವೇದಾಂತ ಹೇಳ್ಕೊಟ್ ಕೂತಿ. ನಿತ್ಯ ಜ್ಞಾನ ಅಧಿಕರಣಂ ಈಶ್ವರ ಅಂತ ನೈಯಾಯಿಕರು ಈಶ್ವರನ ಲಕ್ಷಣ ಮಾಡ್ತಾರೆ. ಅಲ್ಲದೆ ಸ್ವಪರಗತ ಸರ್ವಾರ್ಥ ವಿಷಯಕ ಜ್ಞಾನಂ ಈಶ್ವರ. ನಿತ್ಯ ಜ್ಞಾನಕ್ಕೆ ಅಧಿಕರಣವಾದವನೇ ಈಶ್ವರ. ಸ್ವಪರಗತ ಸರ್ವಾರ್ಥ ವಿಷಯಕ ಜ್ಞಾನಂ, ತನ್ನಲ್ಲಿ ಅಥವಾ ಇನ್ನೊಂದರಲ್ಲಿ ಇರ್ತಕ್ಕಂಥ ಎಲ್ಲ ಜ್ಞಾನಗಳನ್ನು ವಿಷಯ ಮಾಡ್ತಕ್ಕಂಥ ಜ್ಞಾನ ಯಾರಿಗಿದೆಯೋ ಅವ ಈಶ್ವರ, ಅಂದ್ರೆ ಸರ್ವಜ್ಞ ಅಂತ. ನೈಯಾಯಿಕ ಲಕ್ಷಣ ಇವು. ಇತನಾ ಭೇದ ಹೈ. ಮತ್ತೇನು ಭೇದ ಐತಪ್ಪ ಅಂತ ಕೇಳಿದ್ರೆ ಈಗ ಹೇಳ್ತಾರ ಅವರು. ईश्वर के ज्ञान, इच्छा और प्रयत्न नित्य है. ಈಶ್ವರನ ಜ್ಞಾನ, ಇಚ್ಛಾ ಮತ್ತು ಪ್ರಯತ್ನ ಏನದಾವಲ್ಲ ಇವು ನಿತ್ಯದಾವು. ಉಳಿದ 5 ಅವು ಪ್ರಳಯದಲ್ಲಿ ಮತ್ತು ಸೃಷ್ಟಿಯ ಉತ್ಪತ್ತಿ ಕಾಲಕ್ಕಿಂತಲೂ ಪ್ರಥಮ ಅವು ಇರೋದಿಲ್ಲ. ಆದ್ದರಿಂದ ಅವು ಅನಿತ್ಯದಾವು. ಅಂದ್ರ 8ರಲ್ಲಿ 8 ಈಶ್ವರನ ಗುಣ ಹೇಳ್ಯಾರಿಲ್ಲ. ಅವುಗಳಲ್ಲಿ ಜ್ಞಾನ, ಇಚ್ಛಾ, ಪ್ರಯತ್ನ ಇವು 3 ಇವು ನಿತ್ಯದಾವು. ಅವು ಅನಿತ್ಯವು. ಹೆಂಗ? ಅಂದ್ರ ಅವು 5 ಪ್ರಳಯ ಕಾಲದಲ್ಲಿ ಆಗಲಿ ಸೃಷ್ಟಿಯ ಉತ್ಪತ್ತಿ ಕಾಲಕ್ಕಿಂತ ಮೊದಲಾಗಲಿ ಅವು ಇರೋದಿಲ್ಲ. ಆದ್ದರಿಂದ ಅನಿತ್ಯ. ಇವು ಈಶ್ವರನ ಜ್ಞಾನ, ಇಚ್ಛಾ, ಪ್ರಯತ್ನ ಇವು ನಿತ್ಯದವು. ಜೀವಕ್ಕೆ 3 ಅನಿತ್ಯ. ಜೀವನಲ್ಲಿಯೂ ಕೂಡ ಜ್ಞಾನ, ಇಚ್ಛಾ, ಪ್ರಯತ್ನ ಅದಾವು. ಆದರೆ ಈ ಜೀವನವು ಅನಿತ್ಯದವು. ಈಶ್ವರ ವ್ಯಾಪಕ ಅವ್ರ ನಿತ್ಯ. ಈಶ್ವರ ಹೇಗದಾನ? ವ್ಯಾಪಕನಾಗಿದ್ದಾನೆ, ನಿತ್ಯನಾಗಿದ್ದಾನೆ. जीव नाना है और संपूर्ण व्यापक है. जीव अनेक ಮತ್ತು ಸಂಪೂರ್ಣ ವ್ಯಾಪಕ. ಎಲ್ಲ ಅನೇಕತ್ವ ಒಪ್ಪುದು, ಅವ್ರು ಒಟ್ಟರು ವ್ಯಾಪಕ ಅದ. ನೈಯಾಯಿಕರು ಈ ರೀತಿ ಒಪ್ಪ್ಯಾರ. ವ್ಯಾಪಕ ಅದಾರ ಮತ್ತು ನಿತ್ಯನೂ ಅದಾರ. ನೋಡಿ ಏನ್ ಮಾಡ್ತೀರ. ईश्वर व्यापक और नित्य, जीव नाना है और संपूर्ण व्यापक है. जीवरू अनेक अतार ಅವ್ರು ಅಷ್ಟು ಜೀವರು ವ್ಯಾಪಕ ಅದಾರ. ಅಲ್ಲದ ಅವ್ರು ನಿತ್ಯನೂ ಅದಾರ. ಜೀವರು ನಿತ್ಯದರು ವ್ಯಾಪಕ ಅದಾರ.
ನೋಡು, जीव का ज्ञान अनित्य है। आ जीवनिगाद ज्ञान अनित्य है। याते जब ज्ञान गुण होवे तब तो जीव चेतन होवे। ज्ञान गुण यावाग आकति अवाग जीव चेतन कन ಹೆಂಗ ಆಕತಿ, ಹೆಂಗ ಚೇತನ ಕಣವ? ಜ್ಞಾನ ಹೆಂಗಿರ್ತೈತಿ ಅಂತ ಅಂದ್ರೆ ಅಲ್ಲಿ ಒಂದು ಮರ್ಮ. ಅದಕ್ಕೆ ಎಲ್ಲ ಶಾಸ್ತ್ರಜ್ಞಾನ ಬೇಕು. ಯಾವ್ಯಾವ ಮತವಾದಿಗಳ ಜ್ಞಾನ ಏನೇನ ಅವ್ರು ಒಡಂಬಟ್ಟಾರ ಅಂದ್ರ ಅವರು ಆತ್ಮನನ್ನು ಜಡ ಒಪ್ಪ್ಯಾರ ನ್ಯಾಯಿಕರು. ಆ ಜಡ ಅಂತ ಒಪ್ಪ್ಯಾರ. ಮತ್ತ ಈ ಜ್ಞಾನ ಗುಣ ಅದು ಹೇಳ್ತಿರಲ್ಲ, ಇವೆಲ್ಲ 14 ಗುಣಗಳು ಹೊತ್ತು. ಮತ್ ಇವು ಹೆಂಗೆ ಜಡ ಅಂದ್ರೆ ಮತ್ ಜ್ಞಾನ ಎಂಬುದು ಇದು ಹೆಂಗ ಮಾತು ಅಂತ ಕೇಳಿದ್ರೆ, ಆ ಸ್ವರೂಪತ ಆತ್ಮ ಜಡ ಅದಾನೆ. ಆದ್ರ ಈ ಮನಸ್ಸು ಅನ್ನೋದು ಹೋಗಿ ಆ ಆತ್ಮನೊಡನೆ ಸಂಯೋಗ ಆದರೆ, ಹೆಂಗ ಕರೆಂಟ್ ಹೋಗಿ ಬಲ್ಪದೊಡನೆ ಸಂಯೋಗ ಆದರೆ ಇದು ಪ್ರಕಾಶ ಕೊಡ್ತದೆ. ಕರೆಂಟಿನ ಸಂಯೋಗ ಇಲ್ಲ ಅಂದ್ರೆ ಪ್ರಕಾಶ ಇಲ್ಲ, ಜಡ ಈ ಬಲ್ಬ್. ಹೌದಿಲ್ಲ? ಆ ರೀತಿ ಆತ್ಮ. ಮನಸ್ಸಿನ ಸಂಯೋಗ ಯಾವಾಗ ಆಕತಿ ಆವಾಗ ಜ್ಞಾನಾದಿ ಗುಣಗಳು ಉತ್ಪತ್ತಿ ಆಕ್ಕವು, ಚೇತನ ಕಾರಣ. ಹೀಗದ. ಇಲ್ಲ ಅಂದ್ರ ಇಲ್ಲ. ಅದಕ್ಕಾಗಿ ಈ ರೀತಿ ಅವರು ಮನಸ್ಸಿನ ಸಂಯೋಗ ಹೇಳ್ತಾರೆ. ಮನಸ್ಸು ಆ ಸ್ವರೂಪತ ಆತ್ಮ ಜಡ ಇರ್ತಾನೆ. ಮನಸ್ಸಿನ ಸಂಯೋಗ ಆದ ಕೂಡಲೇ ಈ ಜ್ಞಾನಾದಿ ಗುಣಗಳು ಉತ್ಪತ್ತಿ ಆಕ್ಕವನಲ್ಲಿ, ಅವಾಗ ಚೇತನ ಕಾಣವ. ಹೀಗೆ ಹೇಳ್ತಾರ ಅವರು. ज्ञान गुण का नाश होवे तब जड़ रूप। ज्ञान गुणದ ನಾಶ ಯಾವಾಗ ಆಕತಿ? ಮನುಷ್ಯನ ಸಂಯೋಗ ಬಿಡ್ತಂದ್ರ ಅಲ್ಲಿ ಜ್ಞಾನ ಗುಣ ಹೋಗ್ಬಿಡ್ತೈತಿ, ಮತ್ತೆ ಜಡ ಆಗಿ ನಿಂತು ಬಿಡ್ತಾನೆ. ಕರೆಂಟ್ ಹೋಯ್ತ ಬಿಡ್ತಂದ್ರ ಈ ಬಲ್ಪ್ ಜಡನ ಅದ. ಹಿಂಗ जड़ रूप है। ईश्वर जीव की न्याय आकाश काल दिशा और मन नित्य। तो ಈಶ್ವರ ಜೀವ ಇವರಂತೆ ಆಕಾಶ ಕಾಲ ದಿಶಾ ಮತ್ತು ಮನ್ ಇವು ಕೂಡ ನಿತ್ಯನ ಅಂತಾರ. ಈಶ್ವರ ನಿತ್ಯ, ಜೀವ ನಿತ್ಯ. ಅಲ್ಲದೆ ಆಕಾಶ ಕಾಲ ದಿಶಾ ಮನಸ್ಸು ಇವು ಕೂಡ ನಿತ್ಯ ಅಂತಾನೆ ಹೇಳ್ತಾರೆ. ನಿತ್ಯ. ನಿಂದ್ರ ಆಕಾಶ ಕಾಲ. ಆಕಾಶ ಅಂದ್ರೆ ಆಕಾಶ ಗೊತ್ತೋದಲ್ಲ. ಆಕಾಶ ಅಂದ್ರೆ ಕಾಲ. ಕಾಲ ಕಾಲ ಅಂದ್ರೆ ಸಮಯ. ಕಾಲ ಮತ್ತೆ ಕಾಲಿಗೆ ಹೋದಿ ಸಮಯ. ದಿಶಾ ಅಂದ್ರೆ ದಿಕ್ಕು, ಈಸ್ಟ್ ವೆಸ್ಟ್. ಮನಸ್ಸು ಇವು ನಿತ್ಯದವ. पृथ्वी जल तेज वायु के परमाणु नित्य. ನೋಡು, ಈ ಪೃಥ್ವಿ ಮತ್ತು ಜಲ, ತೇಜ ಅಂದ್ರೆ ಅಗ್ನಿ, ಜಲ ಅಂದ್ರೆ ನೀರು, ಅಗ್ನಿ ತೇಜ ಅಂದ್ರೆ ಅಗ್ನಿ, ವಾಯು ಇವುಗಳ ಪರಮಾಣು ಏನದಾವ ಅವು ನಿತ್ಯದವ. जो झरोखे में सूक्ष्म रज प्रतीत होवे हैं ताकि छठे भाग का नाम परमाणु है. परमाणु ಅಂತ ಎದಕ್ಕೆ ಅನ್ಬೇಕು ಅಂತ ಕೇಳಿದ್ರೆ ಅದು ಗೊತ್ತಾತಾನ? ಅಂದರೆ ಜಾಲ ಸೂರ್ಯ ಮರುಚಿಸ್ತಂ ಯತ್ ಸೂಕ್ಷ್ಮಂ ದೃಶ್ಯತೆ ರಜಃ. ಜಾಲ ಸೂರ್ಯ ಮರುಚಿಸ್ತಂ ಯತ್ ಸೂಕ್ಷ್ಮಂ ದೃಶ್ಯತೆ ರಜಃ ತಸ್ಯ ಷಷ್ಠತಮೋ ಭಾಗಃ ಪರಮಾಣು ಸ ಉಚ್ಯತೆ.
ಸಂಸ್ಕೃತದಲ್ಲಿ ಶ್ಲೋಕ ಐತೆ ಅದು. ಅಂದ್ರೆ ಈಗ ನಾವು ಬೆಳಕಿಂಡಿಯಲ್ಲಿ ಒಂದು ಹಂಚಿನ ಮನೆ ಅಥವಾ ಗವಕ್ಕಿ ಅಂತ ಮೊದಲು ಇರ್ತಿದ್ವಲ್ಲ ಮನೆಗೆ, ಅದರೊಳಗಿನ ಬಿಸಿಲು ಬೀಳ್ತದ ಮನೆಯೊಳಗೆ. ಆ ಬಿಸಿಲು ಬಿದ್ದಾಗ ಆ ಬಿಸಿಲಲ್ಲಿ ನಾವು ನೋಡಿದ್ವಿ ಅಂದ್ರೆ ಸೂಕ್ಷ್ಮ ಕಣಗಳು ಹಾರಾಡ್ತಿರ್ತಾವ. ಧೂಳಿ ಕಣ ಹಾರಾಡ್ತಾವು. ಆ ಧೂಳಿ ಕಣದಲ್ಲಿ ಅದು ನೆರಳಿಗೆ ಬಂದ್ರೆ ಕಾಣಂಗಿಲ್ಲ. ಮತ್ತೆ ಆ ಬಿಸಿಲಾಗಿದ್ದಾಗ ಅಟ್ಟ ಕಾಣ್ತೈತೆ, ಅದ ಅಷ್ಟು ಸೂಕ್ಷ್ಮ ಐತಿ. ಅದರ 6 ಭಾಗ ಮಾಡ್ಬೇಕಾದನ್ನ ತುಣುಕು 6 ಭಾಗ ಮಾಡಿ ಒಂದನೇ ಭಾಗಕ್ಕೆ 6ರಲ್ಲಿ 1 ಭಾಗಕ್ಕೆ ಪರಮಾಣು ಅನ್ಬೇಕು. ತಿನ್ನೋದ್ರದ್ದು ಅಳತೆ ಹೇಳ್ಯಾರ ಹಿಂಗ. तो परमाणु आत्मा की नहीं नित्य, वो नित्य दाओ। और भी जाति से आदि लेके कितने पदार्थ न्याय मत में नित्य है। हाँ, जातिगुनु नित्य अंदार ಏಕತ್ವೇ ಸತಿ ಅನೇಕ ಸಮವೇತತ್ವ ಜಾತಿ. ಜಾತಿ ಲಕ್ಷಣ ಮಾಡ್ತಾರ ನ್ಯಾಯಶಾಸ್ತ್ರದಲ್ಲಿ. ಏನಂತಾರ? ಏಕತ್ವೇ ಸತಿ ಅನೇಕ ಸಮವೇತತ್ವ. ತಾನು ಜಾತಿ ಒಂದಾಗಿದ್ದು, ಈಗ ಮನುಷ್ಯ ಜಾತಿ ಅದು ತಾನು ಒಂದಾಗಿದ್ದು ಅನೇಕ ಮನುಷ್ಯರಲ್ಲಿ ಸಮವೇತವಾಗಿದ್ದುಕೊಂಡು ಇದ್ದರೆ ಅನೇಕ ಸಮವೇತತ್ವಂ. ಅದರ ಮನುಷ್ಯತ್ವ ಜಾತಿ ಅನ್ನೋದು ಒಂದೇ ಅದು ಅನೇಕರಲ್ಲಿ ಸಮವೇತವಾಗಿ ಹಿಂಗೆ ಕೂಡ್ಕೊಂಡೈತಿ. ಆದ್ರಿಂದ ಹಿಂಗಿದ್ದದಕ್ಕ ಜಾತಿ ಅಂತಾರ. ಅದು ನಿತ್ಯದ. ಹೇ वेद विरुद्ध सिद्धांत का बहुत लिखने का जिज्ञासु को उपयोग नहीं. ಇವೆಲ್ಲ ವೇದ ವಿರುದ್ಧ ಸಿದ್ಧಾಂತಗಳಿವು. ಸಾಂಖ್ಯ ಆಗಲಿ ನ್ಯಾಯ ಆಗಲಿ ಇವೆಲ್ಲ ತುಂಬ ಭಾಳ ಹೇಳ್ಕೊಟ್ಟು ಕುಂದಿರೋದಾಗ ಏನರ್ಥ ಇದೆ? ಉಪಯೋಗ ಇಲ್ಲ. ಅದಕ್ಕೆ ಯಾತೆ ಲಿಖೇನೆ, ಅದಕ್ಕೆ ಭಾಳ ಬರ್ಕೋತ ಹೋಗಿಲ್ಲ. मैं मनुष्य हूँ, ब्राह्मण हूँ, ऐसी जो देह विषय ಆತ್ಮಭ್ರಾಂತಿ, ದೇಹದಲ್ಲಿ ಆತ್ಮಭ್ರಾಂತಿ ಯಾಗಾಕತಿ? ನಾನು ಮನುಷ್ಯನಿದ್ದೇನೆ, ನಾನು ಬ್ರಾಹ್ಮಣನಿದ್ದೇನೆ ಅಂದಾಗ ಏನಾಕತಿ? ಅಂದ್ರ ಇದು ದೇಹಾತ್ಮ ಬುದ್ಧಿ ಬಂದ್ಬಿಡ್ತದಲ್ಲಿ. ಆ ಮನುಷ್ಯ ಇದ್ದದ್ದು ಆಗಲಿ ಬ್ರಾಹ್ಮಣ ಇದ್ದದ್ದಾಗಲಿ ದೇಹ ಅದು. ಅದಕ್ಕೆ ऐसी जो देह विषय ಆತ್ಮಭ್ರಾಂತಿ ತಾಸೆ ರಾಗದ್ವೇಷವೇ. ಆ ದೇಹದಲ್ಲಿ ಆತ್ಮಭ್ರಾಂತಿ ಆಕೈತಿ ಮೊದಲು, ನಾನು ಮನುಷ್ಯನಿದ್ದೇನೆ ಅಥವಾ ನಾನು ಬ್ರಾಹ್ಮಣ ಇದ್ದೇನೆ ಅಂತೇಳಿ. ಈ ಭ್ರಾಂತಿ ಆದ ನಂತರ ಮುಂದೆ ಅವ ರಾಗದ್ವೇಷ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಉಳಿದ ಬ್ರಾಹ್ಮಣರಲ್ಲಿ ರಾಗ ಪ್ರೀತಿ ಮಾಡೋದು, ಮತ್ತು ಉಳಿದ ಶೂದ್ರಾದಿಗಳಲ್ಲಿ ದ್ವೇಷ ಮಾಡ್ತಾನೆ. ಹೋವೆ ತಾ ರಾಗದ್ವೇಷ ಧರ್ಮಕ್ಕೆ ನಿಮಿತ್ತ ಪ್ರವೃತ್ತ ಹೋವೆ. ಆ ರಾಗದ್ವೇಷಗಳಿಂದ ಅವನಲ್ಲಿ ಏನಾಗ್ತಾವು? ಧರ್ಮ ನಿಮಿತ್ತ ಪ್ರವೃತ್ತಿ ಆಕತಿ. ಚಿಂತೆ ಆ ಪ್ರವೃತ್ತಿಯಿಂದ, ಧರ್ಮಗಳ ಪ್ರವೃತ್ತಿಯಿಂದ ಶರೀರಕ್ಕೆ ಸಂಬಂಧ ದ್ವಾರ ಸುಖ ದುಃಖ ಹೋವೆ. ಇವ್ ಸುಖ ದುಃಖ ಧರ್ಮಗಳ ಮೂಲಕವಾಗಿ ಸುಖ ದುಃಖ ಆಕ್ಕಾವ. ಯಾಕಂದ್ರ ಧರ್ಮ ಅಸಾಧಾರಣ ಕಾರಣಂ ಸುಖ, ಅಸಾಧಾರಣ ಕಾರಣಂ ಧರ್ಮ. ಧರ್ಮ ಅಂತ ಅದಕ್ಕೆ ಅನ್ಬೇಕು ಅಂತ ಕೇಳಿದ್ರೆ, ಸುಖ ಅಸಾಧಾರಣ ಕಾರಣಂ ಧರ್ಮ. ಸುಖ ಅಸಾಧಾರಣ ಕಾರಣಂ ಧರ್ಮ. ನಮಗೇನು ಸುಖ ಆಕೈತಲ್ಲ, ಆ ಸುಖಕ್ಕೆ ಕಾರಣ ಏನು ಅಂದ್ರೆ ಅಸಾಧಾರಣ ಕಾರಣ ಧರ್ಮ ಐತಿ. ನಾವು ಮಾಡಿದ ಪುಣ್ಯ ಅದು ಬಂದು ಈ ಸಮಯದಲ್ಲಿ ಸುಖ ಕೊಡ್ತದೆ. ಅದಕ್ಕೆ
शरीर के संबंध द्वारा सुख दुखों में इस रीति से न्याय मत में आत्मा को ಸಂಸಾರ ಕಾ ಹೇತು ಭ್ರಾಂತಿ ಜ್ಞಾನ ಈ ರೀತಿಯಾಗಿ ನ್ಯಾಯಮತದಲ್ಲಿ ಆತ್ಮನಿಗೆ ಸಂಸಾರದ ಕಾರಣ ಈ ಭ್ರಾಂತಿ ಜ್ಞಾನವೇ ಅದೇ ಅಂತ ಅವ್ರು ಹೇಳ್ತಾರೆ. ಅಂದ್ರ ಆ ದೇಹದಲ್ಲಿ ಆತ್ಮಭ್ರಾಂತಿ, ಆ ರಾಗ ದ್ವೇಷ, ಧರ್ಮ ಧರ್ಮ, ಶರೀರ, ಸುಖ ದುಃಖ ಇವೆಲ್ಲ ಕುಡ್ಕೊಂಡು 21 ತರದ ದುಃಖವೇ ಸಂಸಾರ ತರ. ನ್ಯಾಯಮತದಲ್ಲಿ 21 ತರದ ದುಃಖವೇ ಸಂಸಾರ. ಹಾ, ಈಗ ಸ್ವಭ್ರಾಂತಿ ಜ್ಞಾನ, ಈ ಭ್ರಾಂತಿ ಜ್ಞಾನವೇ ಸಂಸಾರ ಕಾರಣ ಅಂತ ಹೇಳ್ತಲ್ಲ. ಸ್ವಭ್ರಾಂತಿ ಜ್ಞಾನ ತತ್ವ ಜ್ಞಾನ ಸೇ ದೂರ ಹೋವೆ. ನಮ್ಮಲ್ಲಿನೂ ಭ್ರಾಂತಿ ಜ್ಞಾನ ಕಾರಣ ಆಗೈತೆ, ವೇದಾಂತದಲ್ಲಿನೂ, ಹೌದಿಲ್ಲ? ಅದ ಆತ್ಮ ಬಿಟ್ಟು ದೇಹನ ತಿಳ್ಕೊಂಡಾನ. ಅದ ಹೇಳ್ಕೊಂಡು ಮುಂದೆ ನಾ ಹುಟ್ಟೇನಿ, ಸಾಯ್ತೇನೆ, ಬರ್ತಡೇ ಮಾಡೋದು ಇವೆಲ್ಲ ಹಂಗದ. ಸ್ವಭ್ರಾಂತಿ ಜ್ಞಾನ ತತ್ವಜ್ಞಾನಕ್ಕೂ ದೂರ ಕೆರೆ. ಆ ಭ್ರಾಂತಿ ಜ್ಞಾನ ಆಯ್ತಂದ್ರೆ ಅದು ತತ್ವಜ್ಞಾನವನ್ನು ದೂರ ಮಾಡ್ತೈತಿ. ಅದೇಲ್ಲ ಅಂದ್ರ ತತ್ವಜ್ಞಾನ ಆದ್ರೆ ಭ್ರಾಂತಿ ಜ್ಞಾನ ನಾಶ ಆಕತೆ. ಖರೆ ಆ ತತ್ವಜ್ಞಾನ ಇಲ್ಲ ಅಂತಂದ್ರೆ ಭ್ರಾಂತಿ ಜ್ಞಾನವೇ ತತ್ವಜ್ಞಾನ ದೂರ ಮಾಡ್ತೈತಿ. ಇದ ಭ್ರಾಂತಿ ಜ್ಞಾನದಲ್ಲೇನೆ ಇವ ಬಳಕೆ ವ್ಯವಹಾರ ಇತ್ತಂದ್ರೆ ಆ ತತ್ವಜ್ಞಾನ ಬರಗುಣ ಇಲ್ಲ. ಅದು ಹಿಂಗದ. दूरी करे। देहादिक संपूर्ण पदार्थन से आत्मा भिन्न है. देहादि सर्व ಪದಾರ್ಥಗಳಿಂದ ಆತ್ಮ ಭಿನ್ನನಿದ್ದಾನೆ. ಆತ್ಮ ಭಿನ್ನ ಇದ್ದಾನೆ ಅನ್ನೋದ್ರ ಮೇಲೆ 397ನೇ ಟಿಪ್ಪಣಿ ಅದ. 397ನೇ ಟಿಪ್ಪಣಿ. ಇದು ದೊಡ್ಡದೈತಿ. ಸಮಯ ಉಳಿದಿದೆ 5 ನಿಮಿಷ. ಹೇಳಂದ್ರೆ ಹೇಳ್ತೀನಿ, ಹೇಳಿದ್ರು ಮುಂದೆ ಸ್ಟಾಪ್ ಇಲ್ಲ. ಹೌದಿಲ್ಲ? ಅದಕ್ಕೆ ಈಗ ನಾವು ಇಲ್ಲಿ 392ನೇ ಟಿಪ್ಪಣಿಗೆ ನಿಂದ್ರು. ಹೌದಿಲ್ಲ? 392ನೇ ಟಿಪ್ಪಣಿಯಿಂದ ಮುಂದೆ ಪ್ರಾರಂಭ.